ನಮಸ್ತೆ. IMA ಶಿವಮೊಗ್ಗ ವತಿಯಿಂದ ಆಯೋಜಿಸಲ್ಪಟ್ಟ ಈ ಯೂಟ್ಯೂಬ್ ಸಂವಾದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಲಕ್ಷ್ಮಿ. ಇಂದು ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಇವತ್ತು ನಮ್ಮ ಡಯಾಬಿಟೀಸ್ ಅಂತ ಒಂದು ಕಾಯಿಲೆದು ಮುಖ್ಯ ದುಷ್ಪರಿಣಾಮ ಆಗಿರುವಂಥ ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಈ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ನಮ್ಮ ಜೊತೆಗೆ ಸುಮಾರು 35 ವರ್ಷದ ಎಕ್ಸ್ಪೀರಿಯನ್ಸ್ ಇರುವಂತಹ ಸೀನಿಯರ್ ಆಫ್ಥಾಲ್ಮಾಲಜಿಸ್ಟ್ ಅಥವಾ ನೇತ್ರ ತಜ್ಞರಾಗಿರುವಂಥ ಡಾಕ್ಟರ್ ಜಯಂತ್ ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಸುಸ್ವಾಗತ ಸರ್, ವೆಲ್ಕಮ್. ನಮಸ್ಕಾರ. ನಮಗೆ ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸೋದಕ್ಕೆ ಡಯಾಬಿಟಿಕ್ ರೆಟಿನೋಪತಿ ಅಂದ್ರೇನು ಫಸ್ಟ್ ಅದು ಹೇಳಿ ಸರ್. ಏನು ಡಯಾಬಿಟಿಕ್ ರೆಟಿನೋಪತಿ? ಆಗ ಎಲ್ಲರಿಗೂ ತಿಳಿದ ಹಾಗೆ ಡಯಾಬಿಟಿಸ್ ಅಥವಾ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಏನಿದೆ, ಇದು ದೇಹದ ಎಲ್ಲ ಅಂಗಾಂಗಗಳ ಮೇಲೂ ದುಷ್ಪರಿಣಾಮಗಳನ್ನು ಮಾಡುತ್ತದೆ ಅಂತ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಹೇಗೆ ನೆಫ್ರೋಪತಿ ಆಗುತ್ತೆ, ಅದೇ ರೀತಿಯೇ ಕಣ್ಣಿನಲ್ಲಿ ಹಿಂಭಾಗದಲ್ಲಿರುವಂಥ ಅಕ್ಷಿಪಟಲ ಅಥವಾ ರೆಟಿನಾ ಅಂತ ಏನು ಹೇಳ್ತೀವಿ, ದೃಷ್ಟಿ ನರಕದ ಒಂದು ಪದರು, ಈ ರೆಟಿನಾಗೆ ಆಗುವಂಥ ದೋಷಗಳಿಗೆ ಅಥವಾ ಕಾಯಿಲೆಗೆ ರೆಟಿನೋಪತಿ ಅಂತ ಕರಿತೀವಿ. ಇದು ಪ್ರಾಮುಖ್ಯತೆ ಯಾಕಂತ ಹೇಳಿದ್ರೆ, ಈ ರೆಟಿನೋಪತಿಯಿಂದ ದೃಷ್ಟಿಮಾಂದ್ಯ ಬರುವಂಥ ಸಾಧ್ಯತೆ ಬಹಳ ಮುಖ್ಯವಾಗಿರ್ತದೆ. ಅಂಧತ್ವದಲ್ಲಿ, ಅದು ಪರ್ಟಿಕ್ಯುಲರ್ಲಿ ಅಡಲ್ಟ್ಸಲ್ಲಿ, ಅಡಲ್ಟ್ ಪಾಪ್ಯುಲೇಷನ್ ಬ್ಲೈಂಡ್ನೆಸ್ ಏನು ನಾವಿನ್ನು ನೋಡ್ತೀವಿ, ಅದರಲ್ಲಿ ಒನ್ ಆಫ್ ದಿ ಮೇನ್ ಕಾಸಸ್ ಫಾರ್ ದಿ ಬ್ಲೈಂಡ್ನೆಸ್ ಇನ್ ದಿ ಅಡಲ್ಟ್ಸ್ ಪಾಪ್ಯುಲೇಷನಲ್ಲಿ ಅಥವಾ ಅಡಲ್ಟ್ಸಲ್ಲಿ ಈ ಅಂಧತ್ವ ಬರೋಕ್ಕೆ ಮುಖ್ಯ ಕಾರಣ ಡಯಾಬಿಟಿಕ್ ರೆಟಿನೋಪತಿ ಆಗಿರ್ತದೆ. ಹಾಗಾಗಿ ಇದು ಭಾಳ ಪ್ರಾಮುಖ್ಯತೆ ಪಡ್ತದೆ. ಮತ್ತು ನಾವೆಲ್ಲರಿಗೂ ಗೊತ್ತಿದ್ದ ಹಾಗೆ ಡಯಾಬಿಟಿಸು ನಮ್ಮ ದೇಶದಲ್ಲಿ ತುಂಬ ಪ್ರಚಲಿತವಾಗಿದೆ. ಮತ್ತು ಇಡೀ ಜಗತ್ತಿನಲ್ಲಿ ಡಯಾಬಿಟಿಕ್ ಪಾಪ್ಯುಲೇಷನ್ನ ತೊಗೊಂಡ್ರೆ ಇಂಡಿಯಾದಲ್ಲೇ ಮ್ಯಾಕ್ಸಿಮಮ್ ಡಯಾಬಿಟಿಕ್ ರೋಗಿಗಳು ಇದ್ದಾರೆ. ಒಂದು ಅಂದಾಜಿನ ಪ್ರಕಾರ ಸುಮಾರು ಒಂದು 10% ಆಫ್ ದಿ ಪಾಪ್ಯುಲೇಷನ್, 10% ಪಾಪ್ಯುಲೇಷನ್ನು ಜನಸಂಖ್ಯೆಯಲ್ಲಿ ಮಧುಮೇಹಗಳಿದ್ದಾರೆ ಅಥವಾ ಸಕ್ಕರೆ ಕಾಯಿಲೆಯವರು ಇದ್ದಾರೆ. ಆ ಲೆಕ್ಕಕ್ಕೆ ತೊಗೊಂಡ್ರೆ ನಮ್ಮ ದೇಶದಲ್ಲಿ ಈಗ ಸುಮಾರು 70 ರಿಂದ 80 ದಶಲಕ್ಷ ಜನ ಡಯಾಬಿಟಿಸಿಂದ ಪೀಡಿತರಾಗಿದ್ದಾರೆ. ಅಂದರೆ ಸುಮಾರು ಒಂದು 8 ಕೋಟಿ ಜನ ಡಯಾಬಿಟಿಸ್ನವರಿದ್ದಾರೆ. ಆ 8 ಕೋಟಿ ಜನರಲ್ಲಿ ಸುಮಾರು 15 ರಿಂದ 20% ಜನರಿಗೆ ಡಯಾಬಿಟಿಕ್ ರೆಟಿನೋಪತಿ ಇರುತ್ತದೆ. ಸೊ ಆಗ 8%, ಅದು 15% 20% ಜನ ಅಂದರೆ ಅವರೇ ಒಂದು ಸುಮಾರು 1.5 ಕೋಟಿ ಜನ ಡಯಾಬಿಟಿಕ್ ರೆಟಿನೋಪತಿಯಿಂದ ಪೀಡಿತರಾಗಿರ್ತಾರೆ. ಇವರೆಲ್ಲರೂ ಪೊಟೆನ್ಷಿಯಲಿ ಬ್ಲೈಂಡ್ ಆಗುವಂಥ, ಅಂಧತ್ವ ಬರುವಂಥ ಸಾಧ್ಯತೆ ಇರುವವರು. ಎರಡನೇದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಸಾಮಾನ್ಯವಾಗಿ 50 ರಿಂದ 70 ವರ್ಷ ಅಥವಾ ಮಧ್ಯವಯಸ್ಕರಲ್ಲೇ ಬರುವಂಥ ಪ್ರಾಬ್ಲಮ್ ಆಗಿದ್ದರಿಂದ ಈ ಅಂಧತ್ವ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೋಷಲಿ ಕೂಡ ತುಂಬ ಇದು ಪ್ರಾಮುಖ್ಯತೆ ಬರ್ತದೆ. ಮತ್ತು ನಮ್ಮದು ಈಗ ನಾವು ಹೇಳಿದಾಗೆ ಇಡೀ ಜಗತ್ತಿನಲ್ಲಿ ಭಾರತವೇ ಮಧುಮೇಹಿಗಳ ಒಂದು ರಾಜಧಾನಿ ಅಂತ ಹೇಳ್ತಾರೆ, ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತೀವಿ. ಹಾಗಾಗಿ ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ವರ್ಲ್ಡಲ್ಲೇ ಫಸ್ಟ್ ಅಥವಾ ಸೆಕೆಂಡ್ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಡಯಾಬಿಟಿಸ್ ಇರುವಂಥದ್ದು. ಹಾಗಾಗಿ ಅದರಲ್ಲಿ ಇಷ್ಟು ಜನ ಡಯಾಬಿಟಿಕ್ ರೆಟಿನೋಪತಿಯಿಂದ ಬ್ಲೈಂಡ್ ಆಗ್ತಾರಂದರೆ ಅದು ಎಲ್ಲರಿಗೂ ಅದರದ್ದು ಪರಿಣಾಮ, ಅದು ನಮ್ಮೆಲ್ಲರಿಗೂ ಜವಾಬ್ದಾರಿ ಕೂಡ ಅದರಲ್ಲಿ ಇರುತ್ತೆ. ಓಕೆ. ಸೊ ಡಯಾಬಿಟೀಸ್ ಇದ್ದ ಯಾರಿಗೆ ಬೇಕಿದ್ರೂ ಡಯಾಬಿಟಿಕ್ ರೆಟಿನೋಪತಿ ಬರಬಹುದು ಅಂತ ತಿಳ್ಕೊಂಡ್ವಿ. ಬಟ್ ಯಾರಲ್ಲಿ ಈ ಡಯಾಬಿಟಿಕ್ ರೆಟಿನೋಪತಿ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಸ್ವಲ್ಪ ಮಾಹಿತಿ ಕೊಡ್ಬೋದಾ ಸರ್? ಹಾಂ, ಹೌದು. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಡ್ಯೂರೇಷನ್ ಆಫ್ ದಿ ಡಯಾಬಿಟಿಸ್ ಬಹಳ ಮುಖ್ಯ. ಮತ್ತು ಪುವರ್ ಗ್ಲೈಸಿಮಿಕ್ ಕಂಟ್ರೋಲ್, ಈ ಎರಡೂ ರಿಸ್ಕ್ ಫ್ಯಾಕ್ಟರ್ಗಳು ಇರ್ತದೆ. ಎಲ್ಲ ಡಯಾಬಿಟಿಕ್ ಪೇಷಂಟ್, ಮಧುಮೇಹಗಳು ಡಯಾಬಿಟಿಕ್ ರೆಟಿನೋಪತಿ ಒಂದಲ್ಲ ಒಂದು ಕಾಲದಲ್ಲಿ ಬರುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಅದರಲ್ಲೂ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಒಂದು ಡ್ಯೂರೇಷನ್, ಅಂದರೆ ಬಹಳ ದೀರ್ಘಕಾಲದ ಅವಧಿಯಿಂದ ಡಯಾಬಿಟಿಸ್ ಇದ್ದಾಗ, ಮತ್ತು ಪುವರ್ ಕಂಟ್ರೋಲ್ ಆಫ್ ದಿ ಡಯಾಬಿಟಿಸ್ ಎರಡು. ಸೊ ಸ್ಟಡಿ ಪ್ರಕಾರ ಏನು ಹೇಳುತ್ತೆ ಅಂದರೆ, ಸಾಮಾನ್ಯ 10 ವರ್ಷಕ್ಕಿಂತ ಜಾಸ್ತಿ ಡಯಾಬಿಟಿಸ್ ಇದ್ದವರಲ್ಲಿ ಆಲ್ಮೋಸ್ಟ್ ಪ್ರತಿಶತ 50ರಲ್ಲಿ 50% ಆಫ್ ದಿ ಪೇಷಂಟ್ಸ್ ವಿತ್ ಮೋರ್ ದ್ಯಾನ್ 10 ಇಯರ್ಸ್ ಡಯಾಬಿಟಿಸ್ ಇದ್ದವರಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಕಂಡುಬರ್ತದೆ. ಅದೇ 30 ವರ್ಷಕ್ಕಿಂತ ಜಾಸ್ತಿ ಡಯಾಬಿಟಿಸ್ ಇದ್ದವರಲ್ಲಿ ಆಲ್ಮೋಸ್ಟ್ 90%ಅಲ್ಲಿ ಡಯಾಬಿಟಿಕ್ ರೆಟಿನೋಪತಿಯನ್ನು ನೋಡ್ತೀವಿ ನಾವು. ಸೊ ಈ ಡಯಾಬಿಟಿಕ್ ರೆಟಿನೋಪತಿ ಬಂದವರಲ್ಲಿ ಸುಮಾರು 15%, 15% ಡಯಾಬಿಟಿಕ್ ತುಂಬ ಅಡ್ವಾನ್ಸ್ಡ್ ಡಯಾಬಿಟಿಕ್ ರೆಟಿನೋಪತಿ ಆಗಿರ್ತದೆ, ಅಂದರೆ ಬ್ಲೈಂಡಿಂಗ್ ಆಗುವಂಥದ್ದು. ಹಾಗಾಗಿ ಇದು ಭಾಳ ಪ್ರಾಮುಖ್ಯತೆ ಬರ್ತದೆ. ಅದರಲ್ಲಿ ಹೇಳಬೇಕಂದ್ರೆ ದೀರ್ಘಕಾಲದ ಡಯಾಬಿಟಿಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಿ ಕಂಟ್ರೋಲ್ ಆಫ್ ಡಯಾಬಿಟಿಸ್. ಓಕೆ ಸರಿ. ಹಾಗಿದ್ರೆ ಸರ್, ಈಗ ರೆಟಿನೋಪತಿ ಆಗಿರೋ ರೋಗ ನಮಗೆ ಬಂತು ಅಂತ, ಈಗ 10 ವರ್ಷದಲ್ಲಿದ್ದರೆ ಜಾಸ್ತಿ ಬರುತ್ತೆ ನಿಜ, ಆದರೆ ನಮಗೆ ಬಂತು ಅಂತ ಗೊತ್ತಾಗೋಕ್ಕೆ ರೋಗದ ಲಕ್ಷಣಗಳೇನು ಸರ್? ಹೌದು, ಇದು ಬಹಳ ಮುಖ್ಯವಾದ್ದು. ಯಾಕಂದರೆ ಸಾಮಾನ್ಯವಾಗಿ ಪೇಷಂಟ್ಸ್ಗಳಿಗೆ ಏನಾದರೂ ಒಂದು ನೋವಿದ್ದರೆ, ಕೆಂಪಿದ್ದರೆ, ಬಾಧಕ ಇದ್ದರೆ ಮಾತ್ರ ಸಾಮಾನ್ಯ ವೈದ್ಯರ ಹತ್ರ ಹೋಗುವಂಥ ಒಂದು ಅಭ್ಯಾಸ ಇರ್ತದೆ.
ಈ ಕಾಯಿಲೆ ಡಯಾಬಿಟಿಕ್ ರೆಟಿನೋಪತಿ ಅನ್ನುವಂಥದ್ದು ಅಕ್ಷಿಪಟಲದ ಕಾಯಿಲೆ ಆಗಿದ್ದರಿಂದ ಇದರಲ್ಲಿ ಮೊದಲು ಯಾವುದೇ ರೀತಿ ಅವರಿಗೆ ನೋವು, ಕೆಂಪು, ಊತ ಏನೂ ಇರೋದಿಲ್ಲ. ಅವರಿಬ್ಬರೇ ದೃಷ್ಟಿಯಲ್ಲಿ ಮಾತ್ರ ಬದಲಾವಣೆ ಆಗಿರ್ತದೆ. ಅದರಲ್ಲೂ 2 ಕಣ್ಣು ಇರೋದ್ರಿಂದ ಒಂದು ಕಣ್ಣಲ್ಲಿ ದೃಷ್ಟಿ ಅಕಸ್ಮಾತ್ ಕಡಿಮೆ ಆಗಿದ್ದರೆ ಅದು ಎಷ್ಟೋ ಸಲ ಅದ್ರ ಗಮನಕ್ಕೆ ಬರೋದೇ ಇಲ್ಲ, ಬರೋದು ಅಪರೂಪ ಆಗುತ್ತೆ. ಹಾಗೆ ಎಷ್ಟೋ ಸಲ ಅವರು ಲೇಟಾಗಿ ಪ್ರೆಸೆಂಟೇಷನ್ ಮಾಡುವಂಥದ್ದು ಇರುತ್ತೆ. ರೋಗ ಲಕ್ಷಣಗಳು, ಯಾಕಂದರೆ ಇದು ಅಕ್ಷಿಪಟಲ ಆದ್ದರಿಂದ ಸೊ ದೃಷ್ಟಿ ಮೇಲೆ ಇದರದ್ದು ಪರಿಣಾಮ ಆಗುತ್ತೆ. ಅದು ಯಾವ ರೀತಿ ಆಗುತ್ತೆ ಅಂದರೆ, ಯಾವ ಭಾಗದಲ್ಲಿ ಅಕ್ಷಿಪಟಲದಲ್ಲಿ ಕಾಯಿಲೆ ಇದೆಯೋ ಅದ್ರ ಮೇಲೆ ಈ ರೋಗ ಲಕ್ಷಣಗಳು ಅವಲಂಬಿತವಾಗಿರ್ತದೆ. ಫಾರ್ ಎಕ್ಸಾಂಪಲ್, ನಾವು ರೆಟಿನಾನ 2 ಭಾಗದಲ್ಲಿ ವಿಂಗಡಿಸ್ತೀವಿ. ಒಂದು ಕೇಂದ್ರ ಭಾಗ, ಅದಕ್ಕೆ ಮ್ಯಾಕ್ಯುಲಾ ಅಂತ ಹೇಳ್ತೀವಿ. ಮತ್ತೊಂದು ಬಾಹ್ಯ ರೆಟಿನಾ ಅಥವಾ ಪೆರಿಫರಲ್ ರೆಟಿನಾ ಅಂತ ಹೇಳ್ತೀವಿ. ಸೊ ಕೇಂದ್ರ ಭಾಗದಲ್ಲಿ ಡಯಾಬಿಟಿಸ್ ರೆಟಿನೋಪತಿಯಿಂದ ಏನಾದರೂ ಡ್ಯಾಮೇಜು ಅಥವಾ ನಾಶ ಆದಾಗ ಮತ್ತು ಅದು ಕಾಯಿಲೆ ಬಂದಾಗ ಮ್ಯಾಕ್ಯುಲಾ ಅಥವಾ ಕೇಂದ್ರ ಭಾಗದಲ್ಲಿ ಊತ ಬರ್ತದೆ. ಅಲ್ಲಿ ಈ ಡಯಾಬಿಟಿಕ್ ರೆಟಿನೋಪತಿಯಿಂದ ಸಣ್ಣ ರಕ್ತನಾಳಗಳ ಕಾಯಿಲೆ ಇದು. ಸೊ ರಕ್ತನಾಳಗಳು ಡ್ಯಾಮೇಜ್ ಆದಾಗ ಅಲ್ಲಿ ಲೀಕ್ ಆಗಿ ಅಲ್ಲಿ ನೀರು, ಪ್ರೋಟೀನು, ಬ್ಲಡ್ಡು ಸೇರಿಕೊಂಡು ಮ್ಯಾಕ್ಯುಲಾ ಅಥವಾ ಕೇಂದ್ರ ಭಾಗ ಬಾವು ಬಂದಾಗ ಪೇಷಂಟಿಗೆ ದೃಷ್ಟಿ ಮಂಜಾಗ್ತದೆ. ಸೊ ಮೊದಲನೇ ಸಿಂಪ್ಟಮ್ಸ್ ಏನು ಅಂದರೆ ದೃಷ್ಟಿ ಮಂಜಾಗುವಂಥದ್ದು. ಎರಡನೇದು, ನೋಡಿದ ವಸ್ತುಗಳೆಲ್ಲ ಸ್ವಲ್ಪ ಅಂಕುಡೊಂಕು ಕಾಣೋದು, ವಕ್ರವಾಗಿ ಕಾಣೋದು, ಈ ರೀತಿ ಆಗಲಿಕ್ಕೆ ಶುರು ಆಗುತ್ತೆ ಅದರಲ್ಲಿ. ಸೊ ಅದು ಮೊದಲನೇದು. ಅದು ಮ್ಯಾಕ್ಯುಲಾ ಅಥವಾ ಮಧ್ಯಭಾಗದಲ್ಲಿ, ಕೇಂದ್ರ ಭಾಗದಲ್ಲಿ ಡಯಾಬಿಟಿಕ್ ರೆಟಿನೋಪತಿಯಿಂದ ದೃಷ್ಟಿಗೆ ತೊಂದರೆ ಆಗುವಂಥದ್ದು. ಎರಡನೇ ಸಿಂಪ್ಟಮ್ ಏನಂದರೆ ಅವರಿಗೆ ಕಣ್ಣಲ್ಲಿ ಫ್ಲೋಟ್ರಸ್ ಅಂತ ಬರುತ್ತೆ. ಅದು ಸಾಮಾನ್ಯವಾಗಿ ಡಯಾಬಿಟಿಕ್ ರೆಟಿನೋಪತಿ ತುಂಬ ಅಡ್ವಾನ್ಸ್ ಸ್ಟೇಜ್ ಹೋದಾಗ, ಕಣ್ಣಲ್ಲಿ ರಕ್ತಸ್ರಾವ ಆದಾಗ ಅವ್ರಿಗೆ ಕಪ್ಪು ಚುಕ್ಕೆಗಳು, ನೆರಳು, ಮೋಡದ ರೀತಿ, ಜೇಡಬಲ್ ರೀತಿ ಸಡನ್ನಾಗಿ ಕಾಣಲಿಕ್ಕೆ ಶುರು ಆಗುತ್ತೆ. ಎಷ್ಟೋ ಸಲ ದೃಷ್ಟಿ ಭಾಳನೇ ಕಡಿಮೆ ಆಗಿಬಿಟ್ಟಿರುತ್ತೆ. ಅದು ಅಡ್ವಾನ್ಸ್ಡ್ ಡಯಾಬಿಟಿಕ್ ರೆಟಿನೋಪತಿ ಅಥವಾ ಅದಕ್ಕೆ PDR ಅಂತ ನಾವು ಕರಿತೀವಿ, ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಂತ. ಅದು ಕಡೆ ರಕ್ತಸ್ರಾವ ಆದಾಗ. ಸೊ 2 ಮೇನ್ ಸಿಂಪ್ಟಮ್. ಒಂದು, ದೃಷ್ಟಿಯಲ್ಲಿ ಓದಬೇಕಾದ್ರೆ ಸಣ್ಣ ಅಕ್ಷರ ಕಾಣಿಸ್ತಾ ಇರುವಂಥದ್ದು, ಅಂಕುಡೊಂಕಾಗಿ ಕಾಣಿಸುವಂಥದ್ದು ಮ್ಯಾಕ್ಯುಲಾ ಡ್ಯಾಮೇಜ್ ಆದಾಗ. ಬಾಹ್ಯ ರೆಟಿನಾದಲ್ಲಿ ಅಡ್ವಾನ್ಸ್ ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಹೊಸ ರಕ್ತನಾಳಗಳು ಹುಟ್ಟುಕೊಂಡು ಬ್ಲೀಡಿಂಗ್ ಆದಾಗ ಅವರು ಇದ್ದಕ್ಕಿದ್ದಂಗೆ ಸಡನ್ನಾಗಿ ದೃಷ್ಟಿ ಮಂಜಾಗೋದು, ಬಲೆ ಕಾಣಿಸೋದು, ಮತ್ತು ಅವರಿಗೆ ತೀರಾ ದೃಷ್ಟಿ ಮಾಂದ್ಯ ಆಗೋದು ಸಡನ್ನಾಗಿ ಬರ್ತಾರೆ. ಸಡನ್ ಲಾಸ್ ಆಫ್ ವಿಷನ್. ಇವೆಲ್ಲದೂ ಪೇನ್ಲೆಸ್ ಲಾಸ್ ಆಫ್ ವಿಷನ್. ಇದು ಭಾಳ ಮುಖ್ಯ. ಯಾಕಂದರೆ ಇವೆಲ್ಲ ಪೇನ್ಲೆಸ್, ಯಾವುದೇ ರೀತಿ ಅವರಿಗೆ ನೋವು ಇರೋದಿಲ್ಲ. ಹಾಗೆ ಎಷ್ಟೋ ಸಲ ಪೇಷಂಟ್ನ ಇಗ್ನೋರ್ ಮಾಡೋದು, ನೆಗ್ಲೆಕ್ಟ್ ಮಾಡೋದು ಸಾಧ್ಯತೆ ಇರುತ್ತೆ. ಸರ್, ದೃಷ್ಟಿ ಕಡಿಮೆ ಆಗದೇನೂ ಡಯಾಬಿಟಿಕ್ ರೆಟಿನೋಪತಿ ಇರಬಹುದಾ ಸರ್? ಹೌದು, ಇದು ಭಾಳ ಮುಖ್ಯ. ಯಾಕಂದರೆ ಈ ಡಯಾಬಿಟಿಕ್ ರೆಟಿನೋಪತಿ ಸ್ಟೇಜ್ ಮೇಲೆ ಹೋಗುತ್ತೆ. ಇನಿಷಿಯಲ್ ಸ್ಟೇಜಲ್ಲಿ ಅವರಿಗೆ ಯಾವುದೇ ರೀತಿಯದು ದೃಷ್ಟಿ ಲಕ್ಷಣಗಳು ಅಥವಾ ದೃಷ್ಟಿ ಮಾಂದ್ಯ ಆಗಿರುವಂಥದ್ದು ಏನು ಸಿಂಪ್ಟಮ್ಸ್ ಇರದೇನೂ ಇರ್ಬೋದು. ಡಯಾಬಿಟಿಕ್ ರೆಟಿನೋಪತಿ ನಾನು ಹೇಳ್ದಲ್ಲ ಆಗಲೇ, ಅದು ಯಾವ ಜಾಗದಲ್ಲಿ ಎಫೆಕ್ಟ್ ಆಗಿದೆ ಆ ರೀತಿ. ಸೊ ಹಾಗಾಗಿ ಕೇಂದ್ರ ಭಾಗದಲ್ಲಿ ಆದಾಗ ದೃಷ್ಟಿ ಸಮಸ್ಯೆಗಳು ಬಂದಾಗ ಬರ್ತಾರೆ. ಅದೇ ಪೆರಿಫರಿ ಆದಾಗ ಎಷ್ಟೋ ಸಲ ಅಡ್ವಾನ್ಸ್ ಡಯಾಬಿಟಿಕ್ ರೆಟಿನೋಪತಿ ಇದ್ದರೂ ಕೂಡ ಯಾವುದೇ ರೀತಿ ಸಿಂಪ್ಟಮ್ಸ್ಗಳು ಇರೋದಿಲ್ಲ. ಹಾಗಾಗಿ ದೃಷ್ಟಿಯೆಲ್ಲ ಚೆನ್ನಾಗಿದ್ದಾಗ ಕೂಡ ಡಯಾಬಿಟಿಕ್ ರೆಟಿನೋಪತಿ ಅವರಿಗೆ ಇರಬಹುದು ಅಂತ ಅವರು ಅಂದ್ಕೊಳ್ಬೇಕು. ಅದು ಭಾಳ ಮುಖ್ಯ. ಜನಸಾಮಾನ್ಯರಲ್ಲಿ ಅದೊಂದು ತಪ್ಪು ನಂಬಿಕೆ ಇದೆ. ದೃಷ್ಟಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ನಾನು ಬರಲಿಲ್ಲ ಅಂತ ಹೇಳ್ತಾರೆ. ಅದು ಆಗಬಾರ್ದು. ದೃಷ್ಟಿ ಸರಿ ಇದ್ದಾಗ ಕೂಡ ಅವರು ಕಣ್ಣು ಪರೀಕ್ಷೆನ ನಿಯಮಿತವಾಗಿ ಮಾಡಿಸ್ತಾ ಇರಬೇಕು. ಸರ್, ಅವರಿಗೆ ಈಗ ದೃಷ್ಟಿ ಸರಿಯಾಗಿದ್ದಾಗಲೂ ಡಯಾಬಿಟಿಕ್ ರೆಟಿನೋಪತಿ ಇರಬಹುದು ಅಂತ ಹೇಳಿದ್ರಲ್ಲ, ಸೊ ಅವ್ರಿಗೆ ಹೇಗೆ ಡಯಾಬಿಟಿಕ್ ರೆಟಿನೋಪತಿ ಇದೆ ಅಂತ ಕಂಡುಹಿಡಿಯೋಕ್ಕೆ ಏನೇನು ಇನ್ವೆಸ್ಟಿಗೇಷನ್ಸ್ ಅಥವಾ ಏನೇನು ಮಾಡಿ ನಾವು ತಿಳ್ಕೊಳ್ಬೋದು ಇದೆ ಅಂತ? ಹೌದು, ಈಗ ಡಯಾಬಿಟಿಕ್ ಪೇಷಂಟ್ರು ನಮ್ಮಲ್ಲಿ ಕಣ್ಣಿನ ಆಸ್ಪತ್ರೆಗೆ ಬಂದಾಗ ಅವರಿಗೆ ಡಯಾಬಿಟಿಕ್ ರೆಟಿನೋಪತಿ ಚೆಕ್ ಮಾಡೋ ಸಲುವಾಗಿ ಸ್ಪೆಷಲ್ ಕೆಲವೊಂದು ಟೆಸ್ಟ್ಗಳನ್ನೆಲ್ಲ ನಾವು ಮಾಡ್ತೀವಿ. ಮೊದಲನೇದಾಗಿ ನೀವು ನೋಡಿರ್ಬೋದು, ಕಣ್ಣಿನ ಆಸ್ಪತ್ರೆಗೆ ಹೋದಾಗ ಡಯಾಬಿಟಿಕ್ ಪೇಷಂಟ್ಸ್ ಇದ್ದರೆ, ಇವನ್ ಇಲ್ಲದೇ ಇದ್ದರೂ ಕೂಡ ಕಣ್ಣಿಗೆ ಡ್ರಾಪ್ಸ್ ಹಾಕಿ ಕಣ್ಣಿಗೊಂಬೆ ಅಗಲ ಮಾಡಿ ನಾವು ಕೂಡಿಸ್ಬಿಟ್ಟು ಫಂಡಸ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಅದಕ್ಕೆ ಡೈಲೇಟೆಡ್ ಫಂಡಸ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಅಂದರೆ ಅಕ್ಷಿಪಟಲ ಪರೀಕ್ಷೆ. ಕಣ್ಣಿನ ಪಾಪೆಗೆ ಡ್ರಾಪ್ಸ್ ಹಾಕಿ ಅಗಲ ಮಾಡಿ ಕಣ್ಣಿನ ಹಿಂದುಗಡೆಯ ಅಕ್ಷಿಪಟಲವನ್ನು ನಾವು ಫಂಡೋಸ್ಕೋಪಿ ಅಥವಾ ಆಫ್ಥನೋಸ್ಕೋಪ್ ಅನ್ನೋ ಇನ್ಸ್ಟ್ರೂಮೆಂಟಿಂದ, ಉಪಕರಣದಿಂದ ನೋಡ್ತೀವಿ. ಆವಾಗ ನಮಗೆ ಕಣ್ಣಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಯಾವ ಹಂತದಲ್ಲಿದೆ ಅದನ್ನು ನಾವು ಸೌಮ್ಯ, ಮಧ್ಯಮ ಅಥವಾ ತೀವ್ರ ಸ್ವರೂಪ, ಮೈಲ್ಡ್, ಮಾಡರೇಟ್ ಅಥವಾ ಸಿವಿಯರ್ ಡಯಾಬಿಟಿಕ್ ರೆಟಿನೋಪತಿ ಅಥವಾ ಅಡ್ವಾನ್ಸ್ ಡಯಾಬಿಟಿಕ್ ರೆಟಿನೋಪತಿ ಇದೆಯಾ ಅಂತ ಅದರಲ್ಲಿ ಗೊತ್ತಾಗುತ್ತೆ. ಸೊ ಇದು ಒಂದೇ ಭಾಗ. ಇನ್ಫ್ಯಾಕ್ಟ್ ದೇಹದಲ್ಲೇ ಡೈರೆಕ್ಟಾಗಿ ನಾವು ರಕ್ತನಾಳ ನೋಡುವಂಥ ಸೌಲಭ್ಯ ಇರುವಂಥದ್ದು ಅಂದರೆ ಇದು ಕಣ್ಣಲ್ಲಿ ಮಾತ್ರ. ನಾವು ರೆಟಿನಾನ ಡೈರೆಕ್ಟಾಗಿ ಇನ್ಸ್ಟ್ರೂಮೆಂಟ್ ನೋಡಿಬಿಟ್ಟು ರಕ್ತನಾಳದಲ್ಲಿ ಆಗುವಂಥ ಚೇಂಜ್ಗಳನ್ನು ನೋಡ್ಬೋದು. ಮತ್ತು ಡಯಾಬಿಟಿಕ್ ರೆಟಿನೋಪತಿ ಇದು ಮೈಕ್ರೋವ್ಯಾಸ್ಕ್ಯುಲರ್ ಡಿಸೀಸ್ ಅಥವಾ ಮೈಕ್ರೋ ಆಂಜಿಯೋಪತಿ ಅಂತ ಹೇಳ್ತೀವಿ. ಅಂದರೆ ಸಣ್ಣ ರಕ್ತನಾಳಗಳ ಕಾಯಿಲೆ. ಸೊ ಅದನ್ನು ರಕ್ತನಾಳ ಡೈರೆಕ್ಟಾಗಿ ನಾವು ನೋಡಲಿಕ್ಕೆ ಇದರಲ್ಲಿ ಸಾಧ್ಯ. ಇದಕ್ಕೆ ಫಂಡಸ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಸೊ ಇದು ಮೊದಲನೇದು ಮಾಡ್ತೀವಿ ನಾವು. ಇದರಲ್ಲಿ ನಾವು ಒಂದು ಅಂದಾಜು ಬರುತ್ತೆ, ಅಂದರೆ ರೆಟಿನೋಪತಿ ಯಾವ ಸ್ಟೇಜ್ನಲ್ಲಿ ಇದೆ ಅನ್ನೋದು ಅಂದಾಜು ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ,
ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ ಡಯಾಗ್ನೋಸಿಸ್ನ ಅಂದಾಜನ್ನ ದೃಢಪಡಿಸಲಿಕ್ಕೆ ಕೆಲವೊಂದು ಇನ್ವೆಸ್ಟಿಗೇಷನ್ಸ್ ಅಂತ ಮಾಡ್ತೀವಿ. ಆ ಇನ್ವೆಸ್ಟಿಗೇಷನ್ಸ್ ಯಾವುದು ಅಂದರೆ ಮೊದಲನೇದಾಗಿ FFA ಟೆಸ್ಟ್ ಅಂತ ಹೇಳ್ತೀವಿ, ಫಂಡಸ್ ಫ್ಲೋರಸನ್ ಆ್ಯಂಜಿಯೋಗ್ರಫಿ ಅಂತ. ಲೈಕ್ ಆ್ಯಂಜಿಯೋಗ್ರಫಿ ನಿಮಗೆಲ್ಲರಿಗೂ ಗೊತ್ತಿದೆ, ಲೈಕ್ ಕಾರ್ಡಿಯಾಕ್ ಆ್ಯಂಜಿಯೋಗ್ರಫಿ ಮಾಡ್ತಾರೆ, ರಿನಲ್ ಆ್ಯಂಜಿಯೋಗ್ರಫಿ ಮಾಡ್ತಾರೆ, ಸೆರೆಬ್ರಲ್ ಆ್ಯಂಜಿಯೋಗ್ರಫಿ ಮಾಡ್ತಾರೆ, ಬೇರೆ ಬೇರೆ ಕಡೆ ರಕ್ತ ಚಲನೆ ಟೆಸ್ಟ್ ಮಾಡಲಿಕ್ಕೆ ಆ್ಯಂಜಿಯೋಗ್ರಾಮ್ ಅಂತ ಹೇಳ್ತಾರೆ. ಅದೇ ರೀತಿ ಕಣ್ಣಲ್ಲಿ ಕೂಡ ನಾವು ಮಾಡ್ತೀವಿ, ಅದಕ್ಕೆ ಫಂಡಸ್ ಫ್ಲೋರಸನ್ ಆ್ಯಂಜಿಯೋಗ್ರಫಿ ಅಂತ ಹೇಳ್ತೀವಿ. ಇದರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಫ್ಲೋರಸಿನ್ ಡೈ ಅಂತ ಇರುತ್ತೆ, ಅದನ್ನು ಇಂಟ್ರಾವ್ಯೂನಸ್ ಆಗಿ ಇಂಜೆಕ್ಟ್ ಮಾಡಿ ಅದು ಕಣ್ಣಲ್ಲಿ ಬಂದಾಗ ಸ್ಪೆಷಲ್ ಕ್ಯಾಮ್ರಾ ಇರುತ್ತೆ, ಫಂಡಸ್ ಕ್ಯಾಮ್ರಾ ಅಂತ, ಅದರಿಂದ ಚಿತ್ರೀಕರಣ ಮಾಡಿದಾಗೆ ಫೋಟೋಗ್ರಫಿ ಮಾಡಿಬಿಟ್ಟು ಕಣ್ಣಿನ ಅಕ್ಷಿಪಟದಲ್ಲಿ ಆಗುವಂಥ ಏನು ಸಣ್ಣ ರಕ್ತನಾಳಗಳ ಕಾಯಿಲೆ ಇದು ಅದನ್ನು ಹೌದು ಬದಲಾವಣೆಗಳನ್ನು ಅದರಲ್ಲಿ ವೀಕ್ಷಣೆ ಮಾಡ್ತೀವಿ ಅದರಲ್ಲಿ. ಯಾಕಂದರೆ ಈ ಕಾಯಿಲೆನೇ ಕಣ್ಣಿನ ರಕ್ತನಾಳಗಳ ಕಾಯಿಲೆ ಇದು, ಅಂದರೆ ಅಕ್ಷಿಪಟದಲ್ಲಿ ಆಗುವಂಥ ರಕ್ತನಾಳಗಳ ಕಾಯಿಲೆ. ಇದು ಮಾಡೋದ್ರಿಂದ ನಮಗೆ ಎಲ್ಲಿ ರಕ್ತ ಸಂಚಾರ ಕಡಿಮೆ ಆಗಿದೆ, ಎಲ್ಲಿ ಆಗ್ತಾ ಇಲ್ಲ, ಎಲ್ಲಿ ಹೊಸ ರಕ್ತನಾಳಗಳು ಹುಟ್ಕೊಂಡಿದೆ, ಇವೆಲ್ಲ ಸಮಗ್ರ ಮಾಹಿತಿ, ಮತ್ತು ಎಲ್ಲಿ ಬಾವಿದೆ, ಲೈಕ್ ಮ್ಯಾಕ್ಯುಲರ್ ಎಡಿಮಾ ಅಂತಲೇ ಹೇಳಿದ್ನಲ್ಲ, ಎಲ್ಲಿ ಬಾವಿದೆ, ಎಲ್ಲ ಸಮಗ್ರ ಮಾಹಿತಿಯನ್ನು ನಾವು ಇದರಲ್ಲಿ ಕಂಡು ಹಿಡ್ಕೋಬೋದು. ಅದೇನಪ್ಪ ಅಂದರೆ ಇದು ಒಂದು ಇನ್ವೇಸಿವ್ ಪ್ರೊಸೀಜರ್ ಆಗುತ್ತೆ, ಇಂಜೆಕ್ಷನ್ ಕೊಟ್ಟು ಮಾಡುವಂಥದ್ದು. ಹಾಗಾಗಿ ಸಮ್ಟೈಮ್ಸ್ ಎಮರ್ಜೆನ್ಸಿ ಕೂಡ ಇರುತ್ತೆ, ಮತ್ತು ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಒಂದು. ಎರಡನೇದ್ದು. ಮೂರನೇದ್ದು ಇನ್ವೇಸಿವ್ ಇಲ್ಲದೇ ಇರುವಂಥದ್ದು ನಾನ್ ಇನ್ವೇಸಿವ್ ಟೆಕ್ನಿಕ್ ಅಥವಾ ಇಂಜೆಕ್ಷನ್ ಕೊಡದೇ ಮಾಡುವಂಥದ್ದು ಸಿಂಪಲ್ ಟೆಕ್ನಿಕ್ OCT ಸ್ಕ್ಯಾನಿಂಗ್ ಅಂತ ಮಾಡ್ತೀವಿ, ಆಪ್ಟಿಕಲ್ ಕೋಹರೆನ್ಸ್ ಟೊಮೋಗ್ರಫಿ ಅಂತ. ಹಾಗೆ ಬ್ರೈನಿಗೆ CT ಸ್ಕ್ಯಾನ್ ಮಾಡ್ತಾರೆ, MRI ಸ್ಕ್ಯಾನ್ ಮಾಡ್ತಾರೆ. ಅದೇ ರೀತಿ ಇದು ಒಂದು ಕೂಡ ಇಮೇಜಿಂಗ್ ಟೆಕ್ನಿಕ್. ಇದರಲ್ಲಿ ಆಪ್ಟಿಕಲ್ ಕೋಹರೆನ್ಸ್ ಟೊಮೋಗ್ರಫಿ ಅಂದರೆ ಲೈಟ್ ರೇಸನ್ನು ಕಣ್ಣೊಳಗಡೆ ಬಿಟ್ಬಿಟ್ಟು ಕಣ್ಣಿನ ಅಕ್ಷಿಪಟಲದ ಸ್ಟ್ರಕ್ಚರನ್ನು ಹಿಸ್ಟಾಲಜಿಯಲ್ಲಿ ನೋಡಿದ ರೀತಿ ನಾವು ನೋಡ್ಬೋದು, ಪ್ರತಿಯೊಂದು ಲೇಯರ್ ಬೈ ಲೇಯರ್. ಅದೇನು ಅಂದರೆ ಮ್ಯಾಕ್ಯುಲಾ ಇದೆ ಅಂತ ನಮಗೆ ಹೇಳಿದ್ವಲ್ಲ, ಸೊ ಕಣ್ಣಿನ ಕೇಂದ್ರ ರೆಟಿನಾದ ಕೇಂದ್ರ ಭಾಗವನ್ನು ಸ್ಟಡಿ ಮಾಡಲಿಕ್ಕೆ ತುಂಬ ಉಪಯುಕ್ತವಾದ ಸಾಧನ. ನಾನ್ ಇನ್ವೇಸಿವ್, ಕೆಲವೇ ನಿಮಿಷಗಳಲ್ಲಿ ಮಾಡುವಂಥದ್ದು, ಬೇಗನೂ ಮಾಡಲಿಕ್ಕೆ ಬರುತ್ತೆ. ಇದರಿಂದ ಮ್ಯಾಕ್ಯುಲಾದಲ್ಲಿ ಆಗುವಂಥದ್ದು ರಕ್ತನಾಳಗಳು ಡ್ಯಾಮೇಜ್ ಆಗಿಬಿಟ್ಟು ಅದರಲ್ಲಿ ನೀರು ಸೇರಿಕೊಂಡಿರುವಂಥದ್ದು ಅಥವಾ ಪ್ರೋಟೀನ್ ಸೇರಿಕೊಂಡಿರುವಂಥದ್ದು, ಗಾತ್ರ ದಪ್ಪ ಆಗಿರುವಂಥದ್ದು. ಅದೇ ರೀತಿಯೇ ಎಷ್ಟೋ ಸಲ ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಕೆಲವೊಂದು ಮೆಮ್ಬ್ರೇನ್ಸ್ಗಳು ಡೆವಲಪ್ ಆಗಿರುತ್ತದೆ, ಅದ್ರ ಮೇಲೆ ಟಿಶ್ಯೂ ಡೆವಲಪ್ ಆಗಿದೆ. ಇದೆಲ್ಲದನ್ನೂ ನಾವು ಒಂದು ಹಿಸ್ಟಾಲಜಿಯಲ್ಲಿ ನೋಡಿದ ರೀತಿ ನೋಡಿಬಿಟ್ಟು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಮತ್ತು ಫಾಲೋಅಪ್ ಮಾಡಲಿಕ್ಕೆ ಕೂಡ ಭಾಳ ಅನುಕೂಲ ಆಗುತ್ತೆ. ಟ್ರೀಟ್ಮೆಂಟ್ಗೂ ಮತ್ತು ಫಾಲೋಅಪ್ ಎರಡಕ್ಕೂ ಆಗುತ್ತೆ, ಮತ್ತು ಕ್ವಿಕ್ ಪ್ರೊಸೀಜರ್. ಅದು ಈಗ ಲಾಸ್ಟ್ ಒಂದು 20 ಇಯರ್ಸಿಂದ ಈ ಆಪ್ಟಿಕಲ್ ಕೋಹರೆನ್ಸ್ ಟೊಮೋಗ್ರಫಿ ತುಂಬ ಪ್ರಚಲಿತವಾಗಿದೆ ಮತ್ತು ತುಂಬ ಉಪಯುಕ್ತ ಕೂಡ ಟ್ರೀಟ್ಮೆಂಟ್ ಮಾಡೋದ್ರಲ್ಲಿ. ಇನ್ನು ನೆಕ್ಸ್ಟು ಏನು ಬರುತ್ತೆ ಅಂದರೆ ಒಂದು ಅಲ್ಟ್ರಾಸೌಂಡ್ ಕೂಡ ಇದರಲ್ಲಿ ಯೂಸ್ ಮಾಡ್ತೀವಿ. ಯಾವಾಗ ನಮಗೆ ಕಣ್ಣು ಒಳಗಡೆ ರೆಟಿನಾ ಕಾಣಿಸೋದಿಲ್ವೋ, ಬಿಕಾಸ್ ಕಣ್ಣಲ್ಲಿ ಪೇಷಂಟ್ಗೆ ಪೊರೆ ಬಂದಿರ್ಬೋದು ಅಥವಾ ಕಣ್ಣಲ್ಲಿ ಹೆಮರೇಜ್ ಆಗಿ ರಕ್ತಸ್ರಾವ ಆಗಿಬಿಟ್ಟು ಹಿಂದ್ಗಡೆ ರೆಟಿನಾದ ಯಾವುದೂ ಶಕ್ತಿ ನಮ್ಗೆ ಕಾಣಿಸೋದಿಲ್ಲ, ಆವಾಗ ನಾವು ಅಲ್ಟ್ರಾಸೌಂಡನ್ನು ಯೂಸ್ ಮಾಡ್ತೀವಿ. ಅದಕ್ಕೆ B ಸ್ಕ್ಯಾನ್ ಅಂತ ಹೇಳ್ತೀವಿ. ಸೊ B ಸ್ಕ್ಯಾನಲ್ಲಿ ಕಣ್ಣಲ್ಲಿ ಬಿಟ್ಟರೆ ಹೆಮರೇಜ್ ಆಗಿದ್ದರೆ ಅಥವಾ ಅಲ್ಲಿ ಏನಾದರೂ ಸ್ಕಾರ್ ಫಾರ್ಮೇಷನ್ ಆಗಿದ್ದರೆ, ಮೆಮ್ಬ್ರೇನ್ಸ್ ಡೆವಲಪ್ ಆಗಿದ್ದರೆ, ಇವೆಲ್ಲದನ್ನೂ ನೋಡ್ಕೊಂಡ್ಬಿಟ್ಟು ಮುಂದಿನ ಚಿಕಿತ್ಸೆಗೆ ಒಂದು ಪ್ಲ್ಯಾನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೊಂದು ಲೇಟೆಸ್ಟ್ ಆಗಿ ಬಂದಿರುವಂತಂದರೆ OCT ಅಂತ ಇದೆ, ಅದಕ್ಕೆ ಆಪ್ಟಿಕಲ್ ಕೋಹರೆನ್ಸ್ ಟೊಮೋಗ್ರಫಿ ಆ್ಯಂಜಿಯೋಗ್ರಫಿ ಅಂತ ಹೇಳ್ತೀವಿ, ಆಕ್ಟಾ ಅಂತ ಹೇಳ್ತೀವಿ. ಅದು ಈಗ ನಾನು ಫ್ಲೋರಸೆನ್ ಆ್ಯಂಜಿಯೋಗ್ರಫಿ ಇನ್ವೇಸಿವ್ ಅಂತ ಹೇಳಿದೆ, ಅಂದರೆ ಇಂಜೆಕ್ಷನ್ ಕೊಟ್ಟು ಎಲ್ಲ ಮಾಡಬೇಕಾಗತ್ತೆ. ಇದು ಡೈಲೆಸ್ ಆ್ಯಂಜಿಯೋಗ್ರಫಿ. ಸೊ ಡೈ ಇಂಜೆಕ್ಟ್ ಮಾಡ್ದೇ OCT ಆ್ಯಂಜಿಯೋಗ್ರಾಮ್ ಮಾಡಿಬಿಟ್ಟು ಅದರಲ್ಲಿ ಕೂಡ ನಾವು ಎಲ್ಲೆಲ್ಲಿ ರಕ್ತಚಲನ ಆಗ್ತಾ ಇಲ್ಲ, ಎಲ್ಲಿ ಹೊಸ ರಕ್ತನಾಳ ಹುಟ್ಕೊಂಡಿದೆ ಅದನ್ನೆಲ್ಲ ನೋಡ್ಬೋದು. ಆದರೆ ಲೀಕನ್ನು ಮಾತ್ರ ಅದರಲ್ಲಿ ನೋಡಲಿಕ್ಕೆ ಬರೋದಿಲ್ಲ ಅಷ್ಟೇ. ಹಾಗಾಗಿ ಇವೆಲ್ಲ ಟೆಸ್ಟ್ಗಳಿಂದ ನಾವು ಡಯಾಗ್ನೋಸಿಸ್ನ ಯಾವ ಹಂತದಲ್ಲಿ ಪೇಷಂಟಿಗೆ ಡಯಾಬಿಟಿಕ್ ರೆಟಿನೋಪತಿ ಇದೆ ನಿಖರವಾಗಿ ಹೇಳ್ಬೋದು. ಇದರಿಂದ ಪೇಷಂಟಿಗೆ ನಾವು ಸಲಹೆ ಕೊಡ್ಬೋದು, ಅವ್ರು ಯಾವಾಗ ಟೆಸ್ಟಿಗೆ ಬರಬೇಕು, ಏನು ಟ್ರೀಟ್ಮೆಂಟ್ ಮಾಡಬೇಕು, ಟ್ರೀಟ್ಮೆಂಟ್ ಮಾಡಿದ್ದರಿಂದ ಅವರಿಗೆ ಏನು ಉಪಯೋಗ ಆಗಿದೆ ಅದೆಲ್ಲದನ್ನೂ ನಾವು ಡಿಸೈಡ್ ಮಾಡಲಿಕ್ಕೆ ಇವೆಲ್ಲ ಟೆಸ್ಟ್ಗಳು ಅನುಕೂಲ ಆಗುತ್ತೆ. ಓಕೆ, ಅಂದರೆ ಈಗ ಆಫ್ಥಾಲ್ಮಾಲಜಿಯಲ್ಲಿ ಅಂದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬೇರೆ ಡಿಪಾರ್ಟ್ಮೆಂಟ್ಗಿಂತ ಪೇಷಂಟ್ಗೆ ಬಹಳ ಸುಲಭವಾದಂಥ ಇನ್ವೆಸ್ಟಿಗೇಷನ್ಸ್ ಇದೆ ಅಂತ ಹೇಳಿದ್ರಿ. ಸೊ ಪೇಷಂಟ್ ಯಾರು ಹೆದರ್ಕೋಬೇಕಾಗಿಲ್ಲ ಬಂದು ತೋರಿಸ್ಲಿಕ್ಕೆ? ಇಲ್ಲ, ಡೆಫಿನೆಟ್ಲಿ ಇಲ್ಲ. ಈಗ ಹೇಗೆ ತಿಳ್ಕೊಳ್ಳೋದು ಡಯಾಬಿಟಿಕ್ ರೆಟಿನೋಪತಿ ಇದೆ ಅಂತ ಗೊತ್ತಾಯಿತು, ಅದು ಬಂದಿದೆ ಅಂತ ಗೊತ್ತಾದ್ಮೇಲೆ ಏನು ಚಿಕಿತ್ಸೆ ಇದೆ ಡಾಕ್ಟ್ರೇ ಇದಕ್ಕೆ? ಡಯಾಬಿಟಿಕ್ ರೆಟಿನೋಪತಿ ಟ್ರೀಟ್ಮೆಂಟ್ ಅಥವಾ ಮ್ಯಾನೇಜ್ಮೆಂಟಲ್ಲಿ ಮುಖ್ಯವಾಗಿ 3 ರೀತಿಯ ಚಿಕಿತ್ಸೆಗಳನ್ನು ನಾವು ಮಾಡ್ತೀವಿ. ಮೊದಲನೇದು ಲೇಸರ್ ಚಿಕಿತ್ಸೆ, ಎರಡನೇದು ಇಂಜೆಕ್ಷನ್ ಟ್ರೀಟ್ಮೆಂಟ್ ಅಂತ ಈಗ ಬಂದಿದೆ, ಮೂರನೇದು ಶಸ್ತ್ರಚಿಕಿತ್ಸೆ ಅಥವಾ ಸರ್ಜರಿ. ಸೊ ಲೇಸರ್ ಚಿಕಿತ್ಸೆಯಲ್ಲಿ 2 ವಿಧಾನ ಇದೆ. ಒಂದು ಫೋಕಲ್ ಲೇಸರ್, ಮತ್ತೊಂದು PRP ಲೇಸರ್ ಅಂತ ಹೇಳ್ತೀವಿ. ಈಗ ನಾನು ಅವಾಗೇ ಹೇಳಿದ್ನಲ್ಲ, ಕೇಂದ್ರ ಭಾಗದ ಅಥವಾ ಮ್ಯಾಕುಲಾದಲ್ಲಿ ಬಾವು ಬಂದಾಗ ಸೊ ಅದಕ್ಕೆ ಈ ಫೋಕಲ್ ಲೇಸರ್ ಅನ್ನೋ ಟ್ರೀಟ್ಮೆಂಟನ್ನು ನಾವು ಯೂಸ್ ಮಾಡ್ತೀವಿ. ಈ ಮ್ಯಾಕ್ಯುಲಾ ಅಥವಾ ಕೇಂದ್ರ ಭಾಗದಲ್ಲಿ ರಕ್ತನಾಳಗಳು ಸಣ್ಣ ಬಲೂನ್ ರೀತಿ ಆಗ್ಬಿಟ್ಟು ಮೈಕ್ರೋ ಅನ್ಯೂರಿಸಮ್ ಅಂತ ಹೇಳ್ತೀವಿ. ಅದೇ ರೀತಿ ಕ್ಯಾಪಿಲರೀಸ್ರು ಲೀಕ್ ಆಗ್ತಾ ಇರ್ತವೆ. ಸೊ ಇದರಿಂದಾಗಿ ಕೇಂದ್ರ ಭಾಗ ಅಥವಾ ಮ್ಯಾಕ್ಯುಲಾದಲ್ಲಿ ಎಡಿಮಾ ಅಥವಾ ಸ್ವೆಲ್ಲಿಂಗ್ ಬಂದಿದ್ದರಿಂದ ದೃಷ್ಟಿ ಮಂಜಾಗಿರುತ್ತೆ ಮತ್ತು ಡೊಂಕ ಕಾಣ್ತಿರುತ್ತೆ. ಈ ಆಗಿರುವಂಥ ರಕ್ತನಾಳಗಳನ್ನು ಮುಚ್ಚಲಿಕ್ಕೆ ಮತ್ತು ಅದನ್ನು ಸ್ಟಾಪ್ ಮಾಡಲಿಕ್ಕೆ
ಫೋಕಲ್ ಲೇಸರ್ ಅಂತ ಯೂಸ್ ಮಾಡ್ತೀವಿ. ಲೇಸರ್ ಅಂದರೆ ಸಾಮಾನ್ಯವಾಗಿ ಲೇಸರ್ ಅಂದರೆ ಏನು ಅಂತ ಹೇಳಿದ್ರೆ, ಲೇಸರ್ ಅಂದರೆ ಒಂದು ಮಷಿನ್ ಅದು. ಅಂದರೆ ಲೇಸರ್ ಅಂದರೆ ಒಂದು ಎಕ್ವಿಪ್ಮೆಂಟ್ ಟು ಪ್ರೊಡ್ಯೂಸ್ ದಿ ಕೊಹರೆಂಟ್ ಬೀಮ್ ಆಫ್ ಲೈಟ್. ಲೇಸರ್ ಅಂದರೆ ಲೈಟ್ ಆಂಪ್ಲಿಫಿಕೇಷನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಅಂತ. ಅದು ಮೋನೋಕ್ರೊಮ್ಯಾಟಿಕ್ ಲೈಟ್ ಅಂತ ಹೇಳ್ತೀವಿ. ಸಿಂಗಲ್ ಮೋನೋಕ್ರೊಮ್ಯಾಟಿಕ್ ಲೈಟ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಲೈಟ್ ಎಲ್ಲ ಸ್ಪ್ರೆಡ್ ಆಗ್ತಿರುತ್ತೆ. ಇದು ಮೋನೋಕ್ರೊಮ್ಯಾಟಿಕ್ ಬೀಮ್ ಆಫ್ ಲೈಟ್ ಅಂದರೆ ತುಂಬ ಪ್ರಖರವಾದ ಒಂದೇ ವೇವ್ ಲೆಂತ್ ಇರುವಂಥ, ಲೈಕ್ ಗ್ರೀನ್ ಆಗಲಿ, ಬ್ಲೂ ಆಗಲಿ, ಕ್ರಿಪ್ಟಾನ್ ರೆಡ್ ಆಗಲಿ, ಈ ರೀತಿ ಲೇಸರ್ ಬೀಮ್ಗಳು ಲೈಟ್ ಇರುತ್ತೆ. ಅದು ಒಂದೇ ಕಡೆ ಕೇಂದ್ರೀಕೃತವಾಗಿ ಕಣ್ಣಲ್ಲಿ, ರೆಟಿನಾದಲ್ಲಿ ಅಲ್ಲಿ ಲೇಸರ್ ಬೀಮ್ ಅಲ್ಲಿ ಕೊಟ್ಟಾಗ ಅಲ್ಲಿ ಶಾಖ ಉತ್ಪನ್ನ ಆಗುತ್ತೆ. ಅದರಿಂದ ಟಿಶ್ಯೂ ಡಿಸ್ಟ್ರಾಯ್ ಆಗೋದಕ್ಕೆ ಕೊಯಾಗುಲೇಷನ್ ಅಂತ ಹೇಳ್ತೀವಿ. ಹಾಗಾಗಿ ಇದಕ್ಕೆ ನಾವು ಫೋಟೋ ಕೊಯಾಗುಲೇಷನ್ ಅಂತ ಹೇಳ್ತೀವಿ. ಸೊ ಈ ಫೋಕಲ್ ಲೇಸರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಆ ಮ್ಯಾಕ್ಯುಲಾ ಸುತ್ತಮುತ್ತಲಿರುವಂಥ ರಕ್ತನಾಳಗಳು ಅಬ್ನಾರ್ಮಲ್ ಇರುತ್ತೆ, ಮೈಕ್ರೋ ಅನಿಸಮ್ ಆಗಲಿ ಅಥವಾ ಕ್ಯಾಪಿಲರೀಸ್ ಆಗಲಿ, ಅದನ್ನು ಲೇಸರಿಂದ ಡಿಸ್ಟ್ರಾಯ್ ಮಾಡಿ ಮುಚ್ಚುತ್ತೇವೆ. ಆವಾಗ ಅಲ್ಲಿ ಆಗುವಂಥ ರಕ್ತಸ್ರಾವ ಆಯಿತು ಅಥವಾ ಫ್ಲೂಯಿಡ್ ಲೀಕ್ ಆಗುವಂಥದ್ದು ಕಡಿಮೆ ಆಗಿ ದೃಷ್ಟಿನೂ ಅಲ್ಪ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ ಮತ್ತು ದೃಷ್ಟಿನ ಸ್ಟೆಬಿಲೈಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಎರಡನೇದು PRP ಲೇಸರ್ ಅಂತ. ಅದು ಡೈರೆಕ್ಟಾಗಿ ರಕ್ತನಾಳಗಳನ್ನು ಮುಚ್ಚುವಂಥ ವಿಧಾನ ಅಲ್ಲ, ಇಂಡೈರೆಕ್ಟಾಗಿ ಮಾಡುವಂಥದ್ದು. ಸೊ ಅದಕ್ಕೆ PRP ಲೇಸರ್ ಯಾವಾಗ ಮಾಡ್ತೀವಿ ಅಂದರೆ, ಡಯಾಬಿಟಿಕ್ ರೆಟಿನೋಪತಿ ಭಾಳ ಲೇಟ್ ಸ್ಟೇಜ್ ಆದವಾಗ, ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಹೊಸ ರಕ್ತನಾಳಗಳು ಸುತ್ತಲೂ ಎಲ್ಲ ಹುಟ್ಕೊಂಡಾಗ ಅದು ಏನಾಗುತ್ತಂದರೆ, ರೆಟಿನಾದಲ್ಲಿ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗಿ ಸಣ್ಣ ರಕ್ತನಾಳಗಳು ಮುಚ್ಕೊಂಡಾಗ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗಿ ಕಣ್ಣಲ್ಲಿ, ಅದಕ್ಕೆ ನಾವು ಇಸ್ಕೀಮಿಯಾ ಅಂತ ಹೇಳ್ತೀವಿ. ಸೊ ಅಕ್ಷಿಪಟಲದಲ್ಲಿ ಇಸ್ಕೀಮಿಯಾ ಅಥವಾ ರಕ್ತ ಕಡಿಮೆ ಆದಾಗ ಹೊಸ ರಕ್ತನಾಳಗಳು ಹುಟ್ಕೊಳ್ತವೆ. ಆವಾಗ ಆ್ಯಕ್ಚುಲಿ ಕಣ್ಣಲ್ಲಿ ಕೆಮಿಕಲ್ಸ್ ಕೂಡ ರಿಲೀಸ್ ಆಗುತ್ತೆ. ಅದಕ್ಕೆ ವ್ಯಾಸ್ಕ್ಯುಲರ್ ಎಂಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಈ ಕೆಮಿಕಲ್ಸ್ ರಿಲೀಸ್ ಆಗೋದ್ರಿಂದ ಹೊಸ ರಕ್ತನಾಳಗಳು ಹುಟ್ಕೊಂಡ್ಬಿಟ್ಟು ಇವು ದುರ್ಬಲ ಇರ್ತವೆ, ನ್ಯೂ ಬ್ಲಡ್ ವೆಸಲ್ಸ್ ಅಂತ ಹೇಳ್ತೀವಿ. ಈ ನ್ಯೂ ಬ್ಲಡ್ ವೆಸಲ್ಸ್ಗಳು ರಪ್ಚರ್ ಆಗಿ ಕಣ್ಣಲ್ಲಿ ರಕ್ತಸ್ರಾವ ಆಗಿ ಬ್ಲೈಂಡ್ ಆಗ್ತಾರೆ, ಅಂಧತ್ವ ಬರುತ್ತೆ. ಅದನ್ನು ಸ್ಟಾಪ್ ಮಾಡಲಿಕ್ಕೆ ಈ ಲೇಸರನ್ನು ನಾವೇನು ಮಾಡ್ತೀವಿ, ಇಂಡೈರೆಕ್ಟ್ ಲೇಸರ್ ಅಂದರೆ ಎಂಟೈರ್ ಪೆರಿಫರಲ್ ರೆಟಿನಾ ಅಥವಾ ಬಾಹ್ಯ ರೆಟಿನಾನ ಸುತ್ತಲೂ 2,000-3,000 ಸ್ಪಾಟ್ಸನ್ನು ಕೊಟ್ಟು ಅದನ್ನು ಡಿಸ್ಟ್ರಾಯ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಒಂದು ಡಿಸ್ಟ್ರಕ್ಟಿವ್ ಪ್ರೊಸೀಜರ್ ಇದು. ಸೊ ಅವಾಗ ಏನಾಗುತ್ತೆ ಅಂದರೆ, ಟೋಟಲ್ ಆಕ್ಸಿಜನ್ ಡಿಮ್ಯಾಂಡ್ ಟು ದ ರೆಟಿನಾ ಕಡಿಮೆ ಆಗುತ್ತೆ. ಸೊ ಕಣ್ಣಿನ ಅಕ್ಷಿಪಟಲಕ್ಕೆ ಬೇಕಾಗುವಂಥ ಆಕ್ಸಿಜನ್ ಸಪ್ಲೈ ಏನಿತ್ತಲ್ಲ ಅದು ಎಷ್ಟು ಕಡಿಮೆ ಇದ್ರೂ ಕೂಡ ಸಾಕಾಗುತ್ತೆ, ಇದ್ದ ಆಕ್ಸಿಜನ್ನೇ ಅದು ಉಪಯೋಗಿಸ್ಕೊಳುತ್ತೆ. ಹಾಗಾಗಿ ಆವಾಗ ಈ ಸ್ಟಿಮ್ಯುಲಸ್ ಅಂತ ಏನು ಹೇಳ್ತೀವಿ, ಆಕ್ಸಿಜನ್ ಕಡಿಮೆ ಆದಾಗ ಸ್ಟಿಮ್ಯುಲಸ್ ಅಂತ ಏನಿರುತ್ತೆ, ಈ ಹೊಸ ರಕ್ತನಾಳ ಹುಟ್ಕೊಳ್ಳಿಕ್ಕೆ ಆ ಸ್ಟಿಮ್ಯುಲಸ್ ಕಡಿಮೆ ಆಗೋದ್ರಿಂದ ಹೊಸ ರಕ್ತನಾಳ ಹುಟ್ಕೊಂಡಿದ್ದು ಕೂಡ ಸ್ಟ್ರಿಂಕ್ ಆಗುತ್ತೆ ಮತ್ತು ಹೊಸ ರಕ್ತನಾಳ ಹುಟ್ಕೊಳ್ಳೋದಿಲ್ಲ ಮತ್ತೆ. ಹಾಗಾಗಿ ಫ್ಯೂಚರಲ್ಲಿ ಅವರಿಗೆ ಲಾಂಗ್ ಟರ್ಮಲ್ಲಿ ಬ್ಲೈಂಡ್ನೆಸ್ ಆಗೋದನ್ನು ತಡೆಗಟ್ಟಲಿಕ್ಕೆ ಈ PRP ಲೇಸರ್ ಹೆಲ್ಪ್ ಆಗುತ್ತೆ. ಒಂದು ಫೋಕಲ್ ಲೇಸರು ಮತ್ತು PRP ಎರಡೂ ಬೇರೆ ಬೇರೆ ರೀತಿ ವರ್ಕ್ ಮಾಡುತ್ತೆ. ಫೋಕಲ್ ಲೇಸರಲ್ಲಿ ಡೈರೆಕ್ಟಾಗಿ ಲೇಸರಿಂದ ನಾವು ರಕ್ತನಾಳಗಳನ್ನು ಸ್ಟಾಪ್ ಮಾಡ್ತೀವಿ, ಬ್ಲೀಡಿಂಗನ್ನ ವೆಲ್ಡಿಂಗ್ ಮಾಡ್ದಂಗೆ ಮಾಡ್ತೀವಿ, ಕೊಯಾಗುಲೇಷನ್ ಅಂತ. ಈ PRP ಲೇಸರ್ ಇಂಡೈರೆಕ್ಟಾಗಿ ಕಣ್ಣಲ್ಲಿ ರಕ್ತಸ್ರಾವ ಆಗುವಂಥ ಹೊಸ ನಾಡುಗಳನ್ನು ಸ್ಟಾಪ್ ಮಾಡಲಿಕ್ಕೆ ಅದನ್ನು ಯೂಸ್ ಮಾಡ್ತೀವಿ. ಸೊ ಎರಡನೇದು ಇಂಜೆಕ್ಷನ್ ಟ್ರೀಟ್ಮೆಂಟ್. ಈಗ ಲಾಸ್ಟ್ ಒಂದು 20 ಇಯರ್ಸಿಂದ ಈ ಇಂಜೆಕ್ಷನ್ ಟ್ರೀಟ್ಮೆಂಟ್ ಅಂತ ಬಂದಿದೆ. ಇಂಜೆಕ್ಷನ್ ಏನು, ಈಗ ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ನಾನು ಹೇಳಿದ್ನಲ್ಲ, ಅಕ್ಷಿಪಟಲದಲ್ಲಿ ಸಣ್ಣ ರಕ್ತನಾಳಗಳು ಡ್ಯಾಮೇಜ್ ಆಗಿ ಇಸ್ಕಿಮೆ ಆದಾಗ ಕೆಮಿಕಲ್ಸ್ಗಳು ರಿಲೀಸ್ ಆಗ್ತವೆ. ಆ ಕೆಮಿಕಲ್ಸ್ಗೆ ನಾವು ವ್ಯಾಸ್ಕ್ಯುಲರ್ ಎಂಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, VEGF ಅಂತ ಹೇಳ್ತೀವಿ. ಸೊ ಈ ಗ್ರೋತ್ ಫ್ಯಾಕ್ಟರ್ಗಳನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ಆ್ಯಂಟಿಬಾಡಿ ಇಂಜೆಕ್ಷನ್ಗಳು ಬಂದಿದ್ದಾವೆ, ಕೆಮಿಕಲ್ಸ್ ಅದು. ಸೊ ಈ VEGF ಅಂತ ಹೇಳ್ತೀವಿ. ಈ ಇಂಜೆಕ್ಷನ್ ಕೊಟ್ಟಾಗ ಈ ಕೆಮಿಕಲ್ಸ್ ನ್ಯೂಟ್ರಲೈಸ್ ಮಾಡಿ ಸೊ ಊತನ ಕಡಿಮೆ ಮಾಡುತ್ತೆ, ಎಂಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್ನು ಕಡಿಮೆ ಮಾಡುತ್ತೆ, ಮತ್ತು ಅದೇ ರೀತಿ ಹೊಸ ರಕ್ತನಾಳಗಳು ಬಂದಿದ್ದನ್ನು ಕೂಡ ಸ್ವಲ್ಪ ಸಂಕುಚನ ಮಾಡಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇಂಜೆಕ್ಷನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಇದು. ಅದೇನಂದರೆ ಇಂಜೆಕ್ಷನ್ ಆಗಾಗ ಮತ್ತೆ ರಿಪೀಟ್ ಮಾಡ್ತಾ ಇರಬೇಕಾಗುತ್ತೆ, ಒಂದ್ಸಲಕ್ಕಲ್ಲ, ಟೆಂಪರರಿ. ಮತ್ತೆ ಬಂದಾಗ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಇಂಜೆಕ್ಷನ್ ರಿಪೀಟ್ ಮಾಡ್ತಾ ಇರಬೇಕಾಗುತ್ತೆ. ಮತ್ತು ಮೂರನೇದು ಏನಂದರೆ ಶಸ್ತ್ರಚಿಕಿತ್ಸೆ ಮಾಡೋದು ಮೇ ಬಿ ಒಂದು 10% ಪೇಷಂಟ್ಸಲ್ಲಿ ಡಯಾಬಿಟಿಕ್ ರೆಟಿನೋಪತಿ ತುಂಬ ಅಡ್ವಾನ್ಸ್ ಸ್ಟೇಜ್ ಹೋದಾಗ ಕಣ್ಣಲ್ಲಿ ರಕ್ತಸ್ರಾವ ಆಗಿ ಮತ್ತು ಟಿಶ್ಯೂ ಅಲ್ಲಿ ರೆಟಿನಾ ಡಿಟ್ಯಾಚ್ಮೆಂಟ್ ನರಗಳ ಕಿತ್ತು ಬಂದಿರ್ತದೆ, ಆವಾಗ ಸರ್ಜರಿ ಮಾಡಬೇಕಾಗತ್ತೆ. ಅಂದರೆ ಇವೆಲ್ಲ ಮಾಡಿದ ಲೇಸರು ಮತ್ತು ಇಂಜೆಕ್ಷನ್ ಕೊಟ್ಟರೂ ಕೂಡ ಒಂದು 90% ನಾವು ಅವರ ಕಾಯಿಲೆನ ಹತೋಟಿಯಲ್ಲಿ ಇಟ್ಕೋಬೋದು. ಇನ್ನೊಂದು 10% ಇವೆಲ್ಲ ಮಾಡಿದ್ರೂ ಸಹ ಅದು ಕಾಯಿಲೆ ಮುಂದುವರೆದು ಅದು PDR ಸ್ಟೇಜ್ ಅಥವಾ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಸ್ಟೇಜ್, ಅಡ್ವಾನ್ಸ್ ಸ್ಟೇಜಿಗೆ ಹೋಗ್ಬೋದು. ಅಥವಾ ಪೇಷಂಟೇ ಲೇಟಾಗಿ ಪ್ರೆಸೆಂಟೇಷನು ಮಾಡೋದು. ಎಷ್ಟೋ ಸಲ ಚೆಕ್ಕೇ ಮಾಡಿಸಿರೋದಿಲ್ಲ, 10 ವರ್ಷ ಆದಷ್ಟು ಡಯಾಬಿಟಿಸ್ ಇರುತ್ತೆ, ಕಣ್ಣಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಆಗ್ತಿರುತ್ತೆ, ಅವ್ರಿಗೇನು ರೋಗ ಲಕ್ಷಣವೇ ಇರೋದಿಲ್ಲ, ಲೇಟ್ ಸ್ಟೇಜಲ್ಲಿ ಬರ್ತಾರೆ. ಆವಾಗ ಶಸ್ತ್ರಚಿಕಿತ್ಸೆ ಮಾಡಿ ಅವ್ರ ದೃಷ್ಟಿಯನ್ನು ಉಳಿಸಲಿಕ್ಕೆ ಸಾಧ್ಯ ಇದೆ. ಈ 3 ಚಿಕಿತ್ಸೆ ಮಾಡ್ಬೋದು, ಲೇಸರು, ಇಂಜೆಕ್ಷನ್ನು ಮತ್ತು ಶಸ್ತ್ರಚಿಕಿತ್ಸೆ ಇದೆ. ಪೇಷಂಟ್ಸ್ ಕೆಲವು ಕೇಳ್ತಾರೆ, ಲೇಸರೆಲ್ಲ ಸೈಡ್ ಎಫೆಕ್ಟ್ ಇದೆಯಾ, ಮಾಡಿಸ್ಕೋಬೋದಾ ಏನು ಅಂತ ಕೇಳ್ತಾರೆ. ಸೈಡ್ ಎಫೆಕ್ಟ್ಗಳು ಸ್ವಲ್ಪ ಇದೆ. ಇದು ಡಿಸ್ಟ್ರಕ್ಷನ್ ಪ್ರೊಸೀಜರ್ ಹೌದು, ಆದರೆ ಇನ್ ದ ಲಾಂಗ್ ರನ್ ಅವ್ರ ದೃಷ್ಟಿನ ಉಳಿಸಲಿಕ್ಕೆ ಮಾಡುವಂಥ. ಫಾರ್ ಎಕ್ಸಾಂಪಲ್
ಮ್ಯಾಕ್ಯುಲರ್ಗೆ ನಾವು ಏನು ಫೋಕಲೈಸರ್ ಅಂತ ಹೇಳಿದೆ ಅದು ಮಾಡಿದಾಗ ಸ್ವಲ್ಪ ದೃಷ್ಟಿ ಕಡಿಮೆ ಆಗುತ್ತೆ. ಆದರೆ ಮುಂದೆ ದೃಷ್ಟಿ ಕಡಿಮೆ ಆಗೋದನ್ನು ಉಳಿಸ್ಲಿಕ್ಕೆ ಮಾಡುವಂಥ ವಿಧಾನ. ಅದೇ ರೀತಿ PRP ಲೇಸರ್ ಮಾಡಿದಾಗ ಅವರಿಗೆ ವಿಜುವಲ್ ಫೀಲ್ಡ್ಸ್ ಅಂತ ಏನು ಹೇಳ್ತೀವಿ ಅದು ಸ್ವಲ್ಪ ಕಡಿಮೆ ಆಗುತ್ತೆ, ರಾತ್ರಿ ದೃಷ್ಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಇವೆರಡು ಸಣ್ಣ ಸೈಡ್ ಎಫೆಕ್ಟ್ ಇರುತ್ತೆ. ಆದರೂ ಕೂಡ ಇನ್ ದ ಲಾಂಗ್ ರನ್ನಲ್ಲಿ ಅವರು ಬ್ಲೈಂಡ್ ಅಂಧತ್ವ ಆಗುವಂಥದ್ದನ್ನು ತಡೆಗಟ್ಟಲಿಕ್ಕೆ ಮಾಡುವಂಥದ್ದು. ಲೆಸರ್ ಆಫ್ ದ ಟೂ ಇವಿಲ್ಸ್ ಅಂದ ಹಾಗೆ. ಆಮೇಲೆ ಸರ್, ಪೇಷಂಟ್ಸು ಮೊದಲು ಪ್ರಶ್ನೆ ಕೇಳೋದು ಈ ಚಿಕಿತ್ಸೆ ಇದು ಮಾಡ್ತೀವಿ ಅಂದಾಗ ಫಸ್ಟ್ ಕೇಳೋದು ಇದು ಮಾಡಿಸುವಾಗ ನೋವಾಗುತ್ತಾ ಅಂತ ಕೇಳ್ತಾರೆ. ಸೊ ನೋವೇನಾದರೂ ಆಗುತ್ತಾ ಸರ್? ಇಲ್ಲ, ಎರಡು ಕೂಡ ಈಗ ನೋವು ಆಗದಿರುವಂಥ ಚಿಕಿತ್ಸೆನೇ ಇದು. ಮೊದಲೇ ಲೇಸರ್ ಟ್ರೀಟ್ಮೆಂಟ್ ಮಾಡ್ತಿರ್ಬೇಕಾದ್ರೆ ಅವಾಗೆಲ್ಲ ಈಗೇನು ಝೀನಾನ್ ಆರ್ಕ್ ಲೇಸರ್ ಅಂತ ಮಾಡ್ತಾಯಿದ್ವಿ, ಅಥವಾ ಆರ್ಗನ್ ಬ್ರೂ ಲೇಸರ್ ಮಾಡ್ತಾಯಿದ್ವಿ, ಡಯೋಡ್ ಲೇಸರ್ ಮುಂಚೆ ರೆಡ್ ಡಯೋಡ್ ಲೇಸರ್ ಯೂಸ್ ಮಾಡ್ತಾಯಿದ್ವಿ ಒಂದು 20 ವರ್ಷದ ಹಿಂದೆ. ಆವಾಗ ಸ್ವಲ್ಪ ನೋವು ಆಗ್ತಾಯಿತ್ತು, ಎಷ್ಟೋ ಸಲ ಇಂಜೆಕ್ಷನ್ ಕೊಟ್ಟು ಮಾಡಬೇಕಾಗ್ತಾಯಿತ್ತು. ಈಗ ಯೂಸ್ ಮಾಡುವಂಥ ಸೆಮಿ ಕಂಡಕ್ಟರ್ ಡಯೋಡ್ ಲೇಸರಲ್ಲಿ ಶಾರ್ಟ್ ವೇವ್ ಅಂತ ಲೇಸರ್ ಆಗಿರೋದ್ರಿಂದ ಗ್ರೀನ್ ಲೇಸರ್ ಅಂತ ಹೇಳ್ತೀವಿ ಇದಕ್ಕೆ. ಇದರಲ್ಲಿ ಯಾವುದೇ ರೀತಿ ಪೇಯ್ನು ಆಗೋದಿಲ್ಲ. ಮತ್ತು ರೆಟಿನಾ ಅಥವಾ ಅಕ್ಷಿಪಟಲದಲ್ಲಿ ಯಾವುದೇ ರೀತಿ ಸೆನ್ಸರಿ ನರ್ವ್ಸ್ ಇರೋದಿಲ್ಲ. ಸೊ ಹಾಗಾಗಿ ಅವರಿಗೆ ಯಾವುದೇ ರೀತಿ ನೋವಾಗೋದಿಲ್ಲ. ಬರೀ ಡ್ರಾಪ್ಸ್ ಹಾಕ್ಕೊಂಡು ಮರಗಡಿಸ್ಕೊಂಡ್ಬಿಟ್ಟು ಅದನ್ನು ಮಾಡ್ತೀವಿ. ಇಂಜೆಕ್ಷನ್ ಟ್ರೀಟ್ಮೆಂಟ್ ಕೂಡ ಡ್ರಾಪ್ಸ್ ಹಾಕಿ ಹೊರ ಕಣ್ಣಿನ ಸರ್ಫೇಸನ್ನು ಅನಸ್ತೇಸಿಯಾ ಮಾಡಿಬಿಟ್ಟು ಇಂಜೆಕ್ಷನ್ ಕೊಡೋದು ಕೂಡ ಪೇನ್ಲೆಸ್. ಈ ಎರಡೂ ಚಿಕಿತ್ಸೆನೂ ಇಂಜೆಕ್ಷನ್ ಟ್ರೀಟ್ಮೆಂಟು ಮತ್ತು ಲೇಸರ್ ಟ್ರೀಟ್ಮೆಂಟ್ ಎರಡೂ ಕೂಡ ಇದು ಪೇನ್ಲೆಸ್ ಚಿಕಿತ್ಸೆನೇ. ಅವ್ರು ಭಯಪಡಬೇಕಾಗಿದ್ದೇನೂ ಇಲ್ಲ, ಹೆದರ್ಕೋಬೇಕು ಇಲ್ಲ ಇಲ್ಲ. ಈಗ ರೆಟಿನೋಪತಿ ಬಂದ ಮೇಲೆ ಏನೇನು ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಹೇಳಿದ್ರಿ ಸರ್. ಆದರೆ ರೆಟಿನೋಪತಿನ ತಡೆಗಟ್ಟೋದು ಹೇಗೆ, ಬರದೇ ಇರೋ ಹಾಗೆ ಹೇಗೆ ನೋಡ್ಕೊಳ್ಬೋದು ಅವರು? ಅದಕ್ಕೆ ಮುಖ್ಯವಾಗಿ ಅವರ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವಂಥದ್ದು. ಅಂದರೆ ಗುಡ್ ಕಂಟ್ರೋಲ್ ಆಫ್ ಡಯಾಬಿಟಿಸ್ ಅಥವಾ ಗ್ಲೈಸೆಮಿಕ್ ಕಂಟ್ರೋಲ್ನ ಚೆನ್ನಾಗಿ ಇಟ್ಕೊಳ್ಬೇಕು. ಅದೇ ರೀತಿಯೇ ನಿಯಮಿತವಾಗಿ ಅವರು ಕಣ್ಣಿನ ಪರೀಕ್ಷೆ ಮಾಡಿಸ್ತಾ ಇರಬೇಕು. ವೈದ್ಯರ ಸಲಹೆ ಪ್ರಕಾರ ಯಾವ ರೀತಿ ಹೇಳ್ತೀವೋ ಆ ರೀತಿ. ಈಗ ಉದಾಹರಣೆಗೆ ಈಗ ನಮ್ಮ ಹತ್ರ ಪೇಷಂಟ್ ಬಂದಾಗ ಅವರು ನಾನು ಹೇಳಿದೆ ಕ್ಲಾಸಿಫಿಕೇಷನ್ ಮಾಡ್ತೀವಿ ಅಂತ. ಅವರು ಮೈಲ್ಡ್ ಡಯಾಬಿಟಿಕ್ ರೆಟಿನೋಪತಿ ಇದೆಯೋ, ಮಾಡ್ರೇಟ್ ಇದೆಯೋ, ಸಿವಿಯರ್ ಇದೆಯೋ, ಅತಿ ಸಿವಿಯರ್ ಇದೆಯೋ ಅಂತ ಮಾಡ್ತೀವಿ. ಸೊ ಈಗ ಮೊದಲನೇದಾಗ ನೋ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ಬೋದು. ಡಯಾಬಿಟಿಸ್ ಪೇಷಂಟ್ ಬರ್ತಾನೆ, 5 ವರ್ಷ ಡಯಾಬಿಟಿಸ್ ಆಗಿರುತ್ತೆ, ಅವ್ರ ಕಣ್ಣಲ್ಲಿ ಏನೂ ಡಯಾಬಿಟಿಕ್ ಚೇಂಜಸ್ ಏನೂ ಇರೋದೇ ಇಲ್ಲ, ಅದಕ್ಕೆ ನೋ ಡಯಾಬಿಟಿಕ್ ರೆಟಿನೋಪತಿ ಅಂತ. ಆವಾಗ ಅವರಿಗೆ ನೀವು ಡಯಾಬಿಟಿಸ್ ಕಂಟ್ರೋಲ್ ಇಟ್ಟು ವರ್ಷಕ್ಕೊಮ್ಮೆ ಬಂದು ಚೆಕ್ ಮಾಡಿಸ್ಕೊಂಡು ಹೋಗಿ ಸಾಕು ಅಂತ ಹೇಳ್ತೀವಿ. ಅದೇ ಮೈಲ್ಡ್ ಡಯಾಬಿಟಿಕ್ ರೆಟಿನೋಪತಿ ಇದ್ದು ಸ್ವಲ್ಪನೇ ವರ್ಷ ಆಗಿದ್ದು ಗುಡ್ ಕಂಟ್ರೋಲ್ ಆಫ್ ಡಯಾಬಿಟಿಸ್ ಎಲ್ಲ ಇದ್ದರೆ, ಚೆನ್ನಾಗಿ ಅವರು ಶುಗರ್ನ ಸಕ್ಕರೆ ಪ್ರಮಾಣವನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ರೆ ಅವಾಗ ಕೂಡ ವರ್ಷಕ್ಕೊಮ್ಮೆ ಬಂದು ತೋರಿಸ್ಕೊಳ್ಳೋದು ಸಾಕು ಅಂತ ಹೇಳ್ತೀವಿ. ಅದೇ ಡಯಾಬಿಟಿಕ್ ರೆಟಿನೋಪತಿ ಸ್ವಲ್ಪ ಮಾಡ್ರೇಟ್ ಲೆವೆಲಲ್ಲಿ ಇದ್ದು ಅಷ್ಟು ಕಂಟ್ರೋಲ್ ಇಲ್ಲದೇ ಇದ್ದರೆ, ಇಲ್ಲ ನೀವು ಪ್ರತಿ 6 ಮಂತ್ಸ್ಗೊಮ್ಮೆ ಬಂದು ತೋರಿಸ್ಕೊಂಡು ಹೋಗಬೇಕು ಅಂತ ಹೇಳ್ತೀವಿ. ಅಂದರೆ ಅವ್ರಿಗೆಲ್ಲ ದೃಷ್ಟಿ ಚೆನ್ನಾಗಿರುತ್ತೆ, ಅವ್ರಿಗೆ ದೃಷ್ಟಿ ಅವ್ರಿಗೆ ಚೆನ್ನಾಗಿ, ದೃಷ್ಟಿಯಲ್ಲಿ ಯಾವುದೂ ತೊಂದರೆ ಇರೋದಿಲ್ಲ, ಸರಿಯಾಗಿ ಓದ್ತಿರ್ತಾರೆ, ನೋಡ್ತಿರ್ತಾರೆ. ಆದರೂ ಕೂಡ ಕಣ್ಣಲ್ಲಿ ರೆಟಿನಾದಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಚೇಂಜಸ್ ಕಾಣಿಸ್ತಾ ಇರುತ್ತೆ ನಮಗೆ. ಆವಾಗ ನಾವೇನು ಮಾಡ್ತೀವಿ, ಅವರಿಗೆ 6 ಮಂತ್ಸಿಗೆ ಬನ್ನಿ ಅಂತ ಹೇಳ್ತೀವಿ. ಇನ್ನು ಅಕಸ್ಮಾತ್ ದೃಷ್ಟಿ ತೊಂದರೆ ಆಗೇ ಬಂದಾಗ ಅವರಿಗೆ ಮ್ಯಾಕ್ಯುಲರ್ ಎಡಿಮಾ ಆಗಿರುತ್ತೆ, ಅಥವಾ ಡಯಾಬಿಟಿಕ್ ರೆಟಿನೋಪತಿ ಸಿವಿಯರ್ ಆಗಿ ವಿಟ್ರೆಸ್ ಹೆಮರೇಜ್ ಆಗಿ ಬಂದಿರ್ತಾರೆ, ಟ್ರೀಟ್ಮೆಂಟ್ ಮಾಡಿರ್ತೀವಿ. ಅಂಥವರಿಗೆ ಪ್ರತಿ 3 ತಿಂಗಳಿಗೋ ಅಥವಾ 6 ತಿಂಗಳಿಗೋ ಬರಲಿಕ್ಕೆ ಸಾಮಾನ್ಯ ಹೇಳ್ತೀವಿ. ಆ ರೀತಿ ಬಂದರೆ ನಿಯಮಿತವಾಗಿ ಪರೀಕ್ಷೆ ಮಾಡಿಸ್ಕೊಳ್ತಾ ಇದ್ದು, ಡಾಕ್ಟರ್ ಸಲಹೆ ತೊಗೊಳ್ತಾ ಇದ್ದು, ಶುಗರ್ನ ಕಂಟ್ರೋಲ್ ಇಟ್ಕೊಂಡಿದ್ರೆ ಎಷ್ಟೋ ಕಾಂಪ್ಲಿಕೇಶನ್ಸನ್ನು ಮತ್ತು ದೃಷ್ಟಿಮಾಂದ್ಯ ಆಗೋದನ್ನು ತಡೆಗಟ್ಬೋದು. ಸರ್, ಡಯಾಬಿಟೀಸ್ನಲ್ಲಿ ರೆಟಿನೋಪತಿ ಅಂತೂ ಬರುತ್ತೆ, ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಕೊಟ್ಟಿದ್ದಾಯಿತು. ಅದು ಬಿಟ್ಟರೆ ಬೇರೆ ಏನಾಗ್ಬೋದು ಸರ್? ಹೌದು, ಡಯಾಬಿಟಿಕ್ ಪೇಷಂಟ್ಸಲ್ಲಿ ಕಣ್ಣಲ್ಲಿ ಪೊರೆ ಕೂಡ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸಾಮಾನ್ಯ ಕಣ್ಣಿನ ಪೊರೆ ಅಂದಾಗ 70-80 ವರ್ಷದ ನಂತರ ಬರುತ್ತೆ, 60 ಮೇಲೆ ಬರುತ್ತೆ ಅಂತ ನಾವು ಜನರಲ್ಲಿ ಸಾಮಾನ್ಯವಾಗಿ ಅಂದ್ಕೊಂಡಿರ್ತಾರೆ. ಆದರೆ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಈ ಕಣ್ಣಿನ ಪೊರೆ ಸ್ವಲ್ಪ ಬೇಗ ಬರುತ್ತೆ. ಪ್ರೀಸಿನಲ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. 40 ವರ್ಷಕ್ಕೆ ಬರ್ಬೋದು, 50 ವರ್ಷಕ್ಕೆ ಬರ್ಬೋದು, ಬೇಗ ಬರುತ್ತೆ. ಒಂದು. ಎರಡನೇದು, ಈ ಡಯಾಬಿಟಿಸ್ ಕ್ಯಾಟ್ರಾಕ್ಟು ಸ್ವಲ್ಪ ಫಾಸ್ಟಾಗಿ ರ್ಯಾಪಿಡಾಗಿ ಪ್ರೋಗ್ರೆಸ್ ಆಗಿಬಿಡುತ್ತೆ. ಮೊದಲೇ ಬರೋದು ಒಂದು, ಮತ್ತು ರ್ಯಾಪಿಡಾಗಿ 3 ತಿಂಗಳಲ್ಲಿ 6 ತಿಂಗಳಲ್ಲಿ ಪೊರೆ ಅದು ಬಲ್ತು ಬಿಡುತ್ತೆ ಅಥವಾ ಮೆಚೂರ್ ಕ್ಯಾಟ್ರಾಕ್ಟ್ ಆಗುವಂಥ ಸಾಧ್ಯತೆ ಇದೆ. ಅದು ಒಂದು. ಎರಡನೇದು ಗ್ಲಾಕೋಮಾ ಅಂತ ಕಣ್ಣಿನ ಒತ್ತಡದ ಕಾಯಿಲೆ, ಗ್ಲಾಕೋಮಾ ಅಂತ ಹೇಳ್ತೀವಿ, ಕಣ್ಣಿನ ಒತ್ತಡದ ಕಾಯಿಲೆ. ಇದು ಕೂಡ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಮೋರ್ ಕಾಮನ್. ಬೇರೆ ಜನರಲ್ ಪಾಪ್ಯುಲೇಷನ್ಗೆ ಹೋಲಿಸಿದ್ರೆ ಡಯಾಬಿಟಿಸಲ್ಲಿ ಗ್ಲಾಕೋಮಾ ಕೂಡ ಬರುವಂಥ ಸಾಧ್ಯತೆ, ಅದು ದೃಷ್ಟಿನರನ್ನು ವೀಕ್ ಮಾಡುವಂಥ ಕಾಯಿಲೆ ಅದು ಕೂಡ. ಮೂರನೇದಾಗಿ ಎಷ್ಟೋ ಸಲ ಇದು ಡೈರೆಕ್ಟಾಗಿ ಕಣ್ಣಿನ ರೆಟಿನಾ ಅಥವಾ ಕಣ್ಣಿನ ಸ್ಟ್ರಕ್ಚರ್ಗೆ ಡ್ಯಾಮೇಜ್ ಮಾಡದೇ ಇದ್ದರೂ ಕೂಡ ನ್ಯೂರಾಲಜಿ ಪ್ರಾಬ್ಲಮ್. ಆ್ಯಕ್ಚುಲಿ ಇದು ಕಣ್ಣಿನ ಸ್ನಾಯುಗಳು ಅಥವಾ ಮಸಲ್ಸ್ ಏನಿರುತ್ತೆ ಅದು ಪ್ಯಾರಾಲಿಸಿಸ್ ಆಗ್ಬೋದು, ವೀಕ್ ಆಗ್ಬೋದು. ಆವಾಗ ಅವರಿಗೆ ಡಿಪ್ಲೋಪಿಯಾ ಅಥವಾ ಡಬಲ್ ವಿಷನ್ ಅಂತ ಬರುತ್ತೆ. ಅದು ಆ್ಯಕ್ಚುಲಿ ಆಗುವಂಥದ್ದು ಬ್ರೈನಲ್ಲಿ. ಹಾಗೆ ಡಯಾಬಿಟಿಸು ಬೇರೆ ಬೇರೆ ಅಂಗಗಳಿಗೆ ದೋಷವನ್ನು ಮಾಡುತ್ತೆ, ಲೈಕ್ ಕಿಡ್ನಿಗೆ ಮತ್ತು ಬ್ರೈನಿಗೆ, ಹಾರ್ಟಿಗೆ. ಅದೇ ರೀತಿ ಬ್ರೈನಲ್ಲಿ ಮೈಕ್ರೋವ್ಯಾಸ್ಕ್ಯುಲರ್ ಬ್ಲಾಕ್ ಆದಾಗ ಕಣ್ಣಿಗೆ ಸಪ್ಲೈ ಮಾಡುವಂಥ ನರಗಳೇನಿರುತ್ತೆ, ಸ್ನಾಯುಗಳು ಚಲನೆ ಮಾಡುವಂಥ ನರಗಳು ಅದು ವೀಕ್ ಆದಾಗ ಅವರಿಗೆ ಡಬಲ್ ವಿಷನ್ ಕಾಣಲಿಕ್ಕೆ ಶುರು ಆಗುತ್ತೆ. ಸೊ
ಈ ರೀತಿ ಅವರಿಗೆ ಕಣ್ಣಿಗೆ ಪೊರೆ ಬರುವಂಥ ಸಾಧ್ಯತೆ ಮತ್ತು ಗ್ಲಾಕೋಮಾ ಬರುವಂಥದ್ದು ಮತ್ತು ಎಕ್ಸ್ಟ್ರಾ ಆಕ್ಯುಲರ್ ಕಣ್ಣಿಂದಲ್ಲ ಬ್ರೈನಲ್ಲಿ ಆದಾಗ ಕೂಡ ಕಣ್ಣಲ್ಲಿ ಅವರಿಗೆ ಡಬಲ್ ವಿಷನ್ ಬರೋ ಚಾನ್ಸಸ್ಸು ಇದು ಕೂಡ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಜಾಸ್ತಿ ಕಂಡು ಬರ್ತದೆ. ಸರ್, ಇದೆಲ್ಲ ಕಂಡು ಬರುತ್ತೆ, ಹೇಳಿದ್ದೀವಿ ಎಲ್ಲ ಪೇಷಂಟ್ಸ್ಗೂ ಬರಬೇಕು ಬೇಗ ಅಂತ. ಆದರೆ ಬೇರೆ ಡಾಕ್ಟರ್ಸ್ ಅಥವಾ ಫ್ಯಾಮಿಲಿ ಫಿಸಿಷಿಯನ್ಸ್ ಹೇಗೆ ಹೆಲ್ಪ್ ಮಾಡ್ಬೋದು ಇದರಲ್ಲಿ ಸರ್? ಹೌದು, ಇಲ್ಲಿ ತುಂಬ ಅವ್ರದ್ದು ಪಾತ್ರ ಬಹಳ ಮುಖ್ಯವಾದ್ದು. ಯಾಕಂದರೆ ಸಾಮಾನ್ಯ ಸಕ್ಕರೆ ಕಾಯಿಲೆ ಇದ್ದಾಗ, ಡಯಾಬಿಟಿಸ್ ಇದ್ದಾಗ ಅವರ ಕುಟುಂಬ ವೈದ್ಯರ ಹತ್ರ ಮೊದಲು ಹೋಗ್ತಾರೆ. ಆಮೇಲೆ ಕುಟುಂಬ ವೈದ್ಯರ ಸಲಹೆ ಪ್ರಕಾರ ಸ್ಪೆಷಲಿಸ್ಟ್ ಹತ್ರ, ಎಂಡೋಕ್ರೈನಾಲಜಿಸ್ಟ್ ಆಗಲಿ ಅಥವಾ ಡಯಾಬಿಟಾಲಜಿಸ್ಟ್ ಆಗಲಿ ಅವ್ರ ಹತ್ರ ಹೋಗ್ತಾರೆ. ಸೊ ಅವರ ಸಂಪರ್ಕದಲ್ಲೇ ಯಾವಾಗೂ ಇರ್ತಾರೆ. ಸೊ ನಾವು ಎಷ್ಟೋ ಸಲ ನೋಡ್ತೀವಿ ಪೇಷಂಟ್ ಬಂದಾಗ ಅವ್ರು 10 ವರ್ಷ ಡಯಾಬಿಟಿಸ್ ಇರುತ್ತೆ, 15 ವರ್ಷ ಡಯಾಬಿಟಿಸ್ ಇರುತ್ತೆ. ಅವ್ರಿಗೆ ಕೇಳಿದಾಗ ಇಲ್ಲ ನಾವು ಡಯಾಬಿಟಿಸ್ ಚೆಕಪ್ ಮಾಡಲಿಕ್ಕೆ ಡಾಕ್ಟರ್ ಹತ್ರ ಹೋಗ್ತಾ ಇದ್ವಿ, ನಮ್ಮ ಡಾಕ್ಟರ್ ಹತ್ರ ಅವರೆಲ್ಲ ಟೆಸ್ಟು ಮಾಡಿಸ್ತಾ ಇದ್ವು, ಆದರೆ ಕಣ್ಣು ಚೆಕ್ ಮಾಡಿಸ್ಬೇಕು ಅಂತ ಯಾವಾಗ ನಮ್ಗೆ ಹೇಳಲೇ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ನನ್ನ ಸಲಹೆ ಏನು ಅಂದರೆ ಎಲ್ಲ ನಮ್ಮ ವೈದ್ಯ ಮಿತ್ರರಿಗೆ ಯಾವುದೇ ಡಯಾಬಿಟಿಕ್ ಪೇಷಂಟ್ ಬಂದಾಗ ಅವರಿಗೆ ಪ್ರತಿ ವರ್ಷಕ್ಕೊಂದ್ಸಲನಾದರೂ ಕಣ್ಣಿನ ಪರೀಕ್ಷೆಯನ್ನು ಸಮಗ್ರವಾಗಿ ಮಾಡಿಸ್ಕೊಳ್ಬೇಕು. ಇದು ಬರೀ ಕನ್ನಡಕದ ಪರೀಕ್ಷೆ ಅಲ್ಲ. ಇವರೇನು ಮಾಡ್ತಾರೆ, ಡಯಾಬಿಟಿಕ್ ಪೇಷಂಟ್ ಸಾಮಾನ್ಯ ಕನ್ನಡಕ ಪರೀಕ್ಷೆ ಮಾಡಿಸ್ಕೊಂಬಿಟ್ಟು ಅವರಲ್ಲಿ ತೃಪ್ತಿಯಲ್ಲಿರ್ತಾರೆ. ಅವರು ಡಯಾಬಿಟಿಸನ್ನ ಸ್ಟ್ರಿಕ್ಟಾಗಿ ಕಂಟ್ರೋಲ್ ಇಟ್ಕೊಳ್ತಾರೆ. ಡಯಾಬಿಟಿಸಿಗೆ ಕಂಟ್ರೋಲ್ ಮಾಡಲಿಕ್ಕೆ ಅವ್ರು ವೈದ್ಯರ ಹತ್ರ ಹೋಗ್ತಾ ಇರ್ತಾರೆ, ಎಲ್ಲರೂ ಸಲಹೆ ತೊಗೊಳ್ತಾ ಇರ್ತಾರೆ. ಆದರೆ ಫಿಸಿಷಿಯನ್ ರೋಲ್ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರ ಪೇಷಂಟ್ಸಿಗೆ ಸಲಹೆ ಮಾಡಿ ಎಜುಕೇಟ್ ಮಾಡಿ ಇದು ಕಣ್ಣಿಗೆ ಕೂಡ ಆಗುವಂಥ ಒಂದು ಸೀರಿಯಸ್ ಕಾಂಪ್ಲಿಕೇಶನ್ಸ್ ಬರುವಂಥದ್ದಿರುತ್ತೆ. ಬರೀ ಕಿಡ್ನಿ ಮತ್ತು ಹಾರ್ಟ್ ಅಷ್ಟೇ ಅಲ್ಲ, ವರ್ಷಕ್ಕೊಂದ್ಸಲ ನೀವು ಕಂಪಲ್ಸರಿಯಾಗಿ ಕಣ್ಣಿನ ಫಂಡಸ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ, ಅದನ್ನು ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಬೇಕು. ಯಾಕಂದ್ರೆ ನಾವು ನೋಡ್ತೀವಿ ಎಷ್ಟೋ ಸಲ ಪೇಷಂಟ್ಸ್ಗಳು ಹಾಗೆ ಆಗುತ್ತೆ. ನಮ್ಮ ಹತ್ರ ಬರಬೇಕಾದ್ರೆ ಅವ್ರು ಕೇಳಿದಾಗ ಇಲ್ಲ ನಾವು ರೆಗ್ಯುಲರಾಗಿ ಹೋಗ್ತಾ ಇದ್ವಿ, ಚೆಕಪ್ ಮಾಡ್ತಾ ಇದ್ವಿ, ಬ್ಲಡ್ ಶುಗರ್ ಎಲ್ಲ ಕಂಟ್ರೋಲ್ ಇತ್ತು, ಡಾಕ್ಟ್ರ್ ಏನು ಹೇಳಿದ್ರು ಅಂತ ಕೇಳಿದಾಗ ಎಲ್ಲ ಕಣ್ಣೆಲ್ಲ ಚೆನ್ನಾಗಿದೆ ಅಂತ ಹೇಳಿದಾಗ ಹಾಗಾದ್ರೆ ಆಯಿತು ಅಂತ ಹೇಳ್ತಾಯಿದ್ರು, ಚೆಕ್ ಮಾಡಿಸಿ ಅಂತಿದ್ರು. ಇದು ಕೆಲವು ಫಿಸಿಷಿಯನ್ಸು ಅವರಿಗೆ ಇನ್ಸಿಸ್ಟ್ ಮಾಡ್ತಾರೆ, ನೀವು ಹೌದು ಕಣ್ಣನ್ನು ಕೂಡ ಪರೀಕ್ಷೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಇನ್ಸ್ಟಿಟ್ಯೂಷನಲ್ಲಿ, ಮೆಡಿಕಲ್ ಕಾಲೇಜಲ್ಲಿ, ಡಯಾಬಿಟಿಸ್ ಸೆಂಟ್ರಲ್ಲಿ ಸಾಮಾನ್ಯವಾಗಿ ಒಂದು ಕಣ್ಣಿನ ವಿಭಾಗನೂ ಇಟ್ಕೊಂಡಿರ್ತಾರೆ, ಅಲ್ಲಿ ಮಾಡ್ತಾರೆ. ಆದರೆ ಜನರಲ್ ಆಗಿ ಪೇಷಂಟ್ಸ್ ಅವ್ರ ಕುಟುಂಬ ವೈದ್ಯರು ಹೋದಾಗ ಅವ್ರಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡದೇ ಇದ್ದರೆ ಎಷ್ಟೋ ಸಲ ನಮ್ಮ ಹತ್ರ ಬರಬೇಕಾದ್ರೆ ಅದು ತುಂಬ ಲೇಟ್ ಆಗಿರುತ್ತೆ. ಅಂದರೆ ಡಯಾಬಿಟಿಸ್ ಕಾಯಿಲೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್, ಒಬ್ಬರೇ ಮ್ಯಾನೇಜ್ ಮಾಡ್ಲಿಕ್ಕೆ ಎಲ್ಲರೂ ಇದರಲ್ಲಿ ಕುಟುಂಬ ವೈದ್ಯರು, ಆಮೇಲೆ ಫಿಸಿಷಿಯನ್ನು, ಎಂಡೋಕ್ರಿನಾಲಜಿಸ್ಟ್ ಮತ್ತು ಆಫ್ಥಾಲ್ಮಾಲಜಿಸ್ಟ್ ಎಲ್ಲರೂ ಸೇರಿ ಮಾಡುವಂಥ ನಾವು ಅವರಿಗೆ ಫೀಡ್ಬ್ಯಾಕನ್ನು ಎಷ್ಟೋ ಸಲ ಕೊಡ್ತೀವಿ. ಉದಾಹರಣೆಗೆ ಪೇಷಂಟಿಗೆ ಡಯಾಬಿಟಿಕ್ ರೆಟಿನೋಪತಿಯಿಂದ ದೃಷ್ಟಿ ಕಡಿಮೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾಕ್ಯುಲರ್ ಎಡಿಮಾ ಅಂತ ಹೇಳ್ತೀವಿ. ಸೊ ಹಾಗಿದ್ದಾಗ ಎಷ್ಟೋ ಟ್ಯಾಬ್ಲೆಟ್ಸ್ಗಳೇನು ಡಯಾಬಿಟಿಸಿಗೆ ಅವರು ಉಪಯೋಗಿಸ್ತಾರೆ, ಅದರಿಂದ ಈ ಮ್ಯಾಕ್ಯುಲರ್ ಎಡಿಮಾ ಅಥವಾ ಕೇಂದ್ರ ಭಾಗದಲ್ಲಿ ಆಗುವಂಥ ಊತ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅವ್ರು ತಗೊಳ್ಳುವಂಥ ಮಾತ್ರೆಗಳು ಕೆಲವೊಂದು ಗ್ಲಿಟೋಸೋನ್ ಅಂತ ಹೇಳ್ತೀವಿ. ಸೊ ಆ ಮಾತ್ರೆ ಡಯಾಬಿಟಿಸ್ ಕಂಟ್ರೋಲಿಗೆ ಅವ್ರು ತೊಗೊಳ್ತಾ ಇರ್ತಾರೆ. ಆವಾಗ ನಾವು ಅವರು ವೈದ್ಯರಿಗೆ, ಎಂಡೋಕ್ರಿನಾಲಜಿಸ್ಟಿಗೆ ಅಥವಾ ಫಿಸಿಷಿಯನ್ಗೆ ನಾವು ಹೇಳ್ಬೋದು, ಇವರಿಗೆ ಮ್ಯಾಕ್ಯುಲರ್ ಎಡಿಮಾ ಇದೆ, ಇಂಥ ಮಾತ್ರೆಗಳನ್ನು ನೀವು ಅವಾಯ್ಡ್ ಮಾಡಿ ಅಂತ ಹೇಳ್ಬೋದು. ಹಾಗೆ ಇದು ಒಂದು ರೀತಿ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚಲ್ಲಿ ಬೇಕಾಗುತ್ತೆ. ಹೌದು, ಓಕೆ, ಬಹಳಷ್ಟು ಸಲಹೆಗಳು ಸಿಕ್ಕಿದೆ ಸರ್. ಅಂತಿಮವಾಗಿ ಎಲ್ಲದನ್ನೂ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಏನು ಮಾಹಿತಿ ಕೊಡ್ತೀರಾ ಸರ್? ಸಮಯದಲ್ಲಿ ಏನು ಹೇಳಬೇಕು ಅಂದರೆ, ಇದು ಒಂದು ಅವಾಯ್ಡಬಲ್ ಬ್ಲೈಂಡ್ನೆಸ್. ಡಯಾಬಿಟಿಕ್ ರೆಟಿನೋಪತಿ ಇದು ಅವಾಯ್ಡಬಲ್ ಬ್ಲೈಂಡ್ನೆಸ್ ಅಥವಾ ಪ್ರಿವೆಂಟಬಲ್ ಬ್ಲೈಂಡ್ನೆಸ್. ಕ್ಯೂರಬಲ್ ಅಲ್ಲದೇ ಇದ್ದರೂ ಕೂಡ ನಾವು ಪ್ರಿವೆಂಟ್ ಮಾಡ್ಬೋದು. ಈ ಅವಾಯ್ಡಬಲ್ ಬ್ಲೈಂಡ್ನೆಸ್ಸನ್ನು ಡಯಾಬಿಟಿಕ್ ರೆಟಿನೋಪತಿಯಿಂದ ಆಗೋದನ್ನು ತಡೆಗಟ್ಟಲಿಕ್ಕೆ ಎಲ್ಲರದ್ದು ಇದರಲ್ಲಿ ಪ್ರಮುಖ ಪಾತ್ರ ಇದೆ. ಬರೀ ವೈದ್ಯರಷ್ಟೇ ಅಲ್ಲ, ವೈದ್ಯರಾಗಿ ನಮ್ಮದು, ಕಣ್ಣಿನ ಡಾಕ್ಟ್ರಾಗಿ ನಮ್ಮದು, ಕುಟುಂಬದವರಿಗೆ ಅವರು ಕೂಡ ಅವರಿಗೆ ಎಜುಕೇಟ್ ಮಾಡಬೇಕಾಗತ್ತೆ. ಇನ್ನು ರೋಗಿಗಳದ್ದು ಜವಾಬ್ದಾರಿ ಇದೆ. ಅವರು ನಿಯಮಿತವಾಗಿ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು, ಡಾಕ್ಟರ್ ಹತ್ರ ಹೋಗುವಂಥವ್ರು ಸಲಹೆ ಪ್ರಕಾರ ಒಂದು ಚೆಕ್ ಮಾಡಿಸ್ಕೊಳ್ಳುವಂಥದ್ದು, ಟ್ರೀಟ್ಮೆಂಟ್ ಮಾಡ್ಕೊಳ್ಳುವಂಥದ್ದು ಕೂಡ ಮಾಡಬೇಕು. ಇನ್ನು ಅವ್ರ ಕುಟುಂಬ ವರ್ಗದವರು, ಫ್ಯಾಮಿಲಿ ಮೆಂಬರ್ಸ್ ಕೂಡ ಎಷ್ಟೋ ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಡಯಾಬಿಟಿಕ್ ಪೇಷಂಟ್ಸ್ ಸಾಮಾನ್ಯವಾಗಿ 50, 60, 70 ವರ್ಷದವರಾಗಿರ್ತಾರೆ. ಕುಟುಂಬದಲ್ಲಿ ಮಕ್ಕಳು ಯಾರು ಸರಿಯಾಗಿ ನೋಡ್ಕೊಳ್ತಿರೋದಿಲ್ಲ, ಅವ್ರಿಗೆ ಬಂದು ಹೋಗ್ಲಿಕ್ಕೆ ಆಗ್ತಿರೋದಿಲ್ಲ, ಒಬ್ಬರೇ ಇರ್ತಾರೆ. ಸೊ ಆವಾಗ ನೆಗ್ಲೆಕ್ಟ್ ಆಗಿಲ್ಲ ಸರ್, ಬರಬೇಕಾಗಿತ್ತು, ನನಗೆ ಯಾರೂ ಇರಲಿಲ್ಲ ಆಯಿತು, ಕರ್ಕೊಂಬರೋದಿಲ್ಲ ಆಯಿತು, ಆಗ ಬರಲಿಕ್ಕೆ ಲೇಟ್ ಆಯಿತು, ಹಾಗಾಯಿತು, ಈ ರೀತಿ ಆಯಿತು ಅಂತ ಹೇಳ್ತಾರೆ. ಸೊ ಅವ್ರ ಕುಟುಂಬ ವರ್ಗದವ್ರದ್ದು ಕೂಡ ಇದರಲ್ಲಿ ಜವಾಬ್ದಾರಿ ಇದೆ. ಅವ್ರಿಗೆ ಈ ರೀತಿ ಆಗದೆ ತಡೆಗಟ್ಟಬೇಕಾದ್ರೆ ಅವ್ರದ್ದು ಜವಾಬ್ದಾರಿ ಇದೆ. ಅದೇ ರೀತಿಯೂ ಸಮಾಜದ ಮತ್ತು ಸರ್ಕಾರ ಜವಾಬ್ದಾರಿಯೂ ಇದೆ. ಸರ್ಕಾರ ಜವಾಬ್ದಾರಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಈಗ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಮತ್ತು ಸಲಕರಣೆಗಳು, ಸಲಹೆಗಳು ಕೊಡ್ಕೊಳ್ಳಿಕ್ಕೆಲ್ಲ ಇರ್ತಾರೆ. ತಾಲೂಕು ಮಟ್ಟದಲ್ಲಿ ಯಾರೂ ಇರೋದಿಲ್ಲ. ಹಾಗೆ ಇವನ್ ತಾಲೂಕು ಮಟ್ಟದಲ್ಲಿ ಕೂಡ ಸರ್ಕಾರದಿಂದ ಆಸ್ಪತ್ರೆಗಳಲ್ಲಿ ಈ ಸೌಕರ್ಯಗಳನ್ನು, ಟ್ರೀಟ್ಮೆಂಟಿಗಾಯಿತು ಮತ್ತು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸೌಕರ್ಯಗಳನ್ನು ಈಗ ಮಾಡಲಿಕ್ಕೆ ಬರುತ್ತೆ. ಅದರಲ್ಲಿ ಈಗ ನ್ಯಾಷನಲ್ ಪ್ರೋಗ್ರಾಮ್ ಪ್ರಿವೆನ್ಷನ್ ಬ್ಲೈಂಡ್ನೆಸ್ ಅಂತ ಇದೆ, ಅದರ ಅಡಿಯಲ್ಲಿ ತಾಲೂಕಾ ಮಟ್ಟದಲ್ಲೂ ಮಾಡ್ಬೋದು. ಯಾಕಂದರೆ ರೋಗಿಗಳು ಎಲ್ಲ ಕಡೆ ಇರ್ತಾರೆ, ಹಳ್ಳಿಯಲ್ಲೂ ಇರ್ತಾರೆ, ಸಿಟಿಯಲ್ಲೂ ಇರ್ತಾರೆ, ಅವರಿಗೆ ಬರಲಿಕ್ಕೆ ಆಗೋದಿಲ್ಲ. ಹಾಗೆ ಎಷ್ಟೋ ಸಲ ದೂರದ ಪ್ರದೇಶದ ಬರಲಿಕ್ಕೆ ಆಗದೇ ಇದ್ದರಿಂದ ಅವರಿಗೆ ಡಯಾಬಿಟಿಕ್ ರೆಟಿನೋಪತಿ ಒಂದು ಬ್ಲೈಂಡ್ ಆಗ್ತಿರ್ತಾರೆ. ಹಾಗೆ ಸರ್ಕಾರ ಜವಾಬ್ದಾರಿಯೂ ಇದೆ, ಎಲ್ಲರ ಜವಾಬ್ದಾರಿಯೂ ಇದೆ ಇದರಲ್ಲಿ.
ಸೊ ಎಲ್ಲರೂ ಸೇರಿ ಡಯಾಬಿಟಿಕ್ ರೆಟಿನೋಪತಿಯಿಂದ ಆಗುವಂಥ ಅಂಧತ್ವವನ್ನು ನಿವಾರಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ನಾನು ಎಲ್ರಿಗೂ ಹೇಳ್ತೀನಿ. ಖಂಡಿತ ಸರ್, ಭಾಳ ಚೆನ್ನಾಗಿ ಹೇಳಿದ್ರಿ ಸರ್, ಎಲ್ಲ ಮಾಹಿತಿನೂ ತುಂಬ ಚೆನ್ನಾಗಿ ಕೊಟ್ಟಿದ್ರಿ. ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದ. ಇದೇ ಸಮಯದಲ್ಲಿ ನಾನು ಈ ಭಾರತೀಯ ವೈದ್ಯಕೀಯ ಸಂಘದ ಹಾಲಿ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಶ್ರೀಧರ್ ಅವರಿಗೆ ಮತ್ತು ಸೆಕ್ರೆಟರಿ ಆದ ಡಾಕ್ಟರ್ ವಿನಯ್ ಶ್ರೀನಿವಾಸ್ ಅವರಿಗೆ ಈ IMA ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದ್ದಕ್ಕೆ ಅಭಿನಂದನೆಗಳನ್ನು ಹೇಳ್ತೀನಿ, ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ಖಂಡಿತ ನಮಸ್ಕಾರ.